ಓಂ ನಮೋ ವೆಂಕಟೇಶಾಯ. ಶ್ರೀ ವೆಂಕಟೇಶ್ವರ ಭಕ್ತಿ ದೃಶ್ಯ ವಾಹಿನಿಯ ಮೂಲಕ ಸರ್ವ ಸಂಪದ್ ಅಭಿವೃದ್ಧಿಗಾಗಿ, ಸರ್ವಾಪತ್ ಶಾಂತಿಗೋಸ್ಕರ ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ ಎಂಬುದಾಗಿ, ಆ ಅಧ್ಯಾಯದ ಚಿಂತನೆ ಮತ್ತು ಪಾರಾಯಣಗಳ ಒಂದು ಶುಭಾವಸರದಲ್ಲಿ ನಾವು ಇದ್ದೇವೆ. ಭಗವದ್ಗೀತೆಯ ಬಗ್ಗೆ ಹೇಳುವಾಗ ದಶೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಅಂತ ಒಂದು ಮಾತು ಹೇಳ್ತಾರೆ. ಉಪನಿಷತ್ತುಗಳು, ವೇದಗಳು ಎಲ್ಲವೂ ಕೂಡ ಗೋವಿಗೆ ಹೋಲಿಸ್ತಾರೆ. 10 ಉಪನಿಷತ್ತುಗಳು ಗೋವಿದ್ದ ಹಾಗೆ. ಗೋವು ಇದೆ ಅಂದ ಮೇಲೆ ಅದರಿಂದ ಏನು ಪ್ರಯೋಜನ? ಅದು ಹಾಲು ಕೊಡಬೇಕು ಅಂತ. ಹಾಗಾದರೆ ಹಾಲು ಕೊಡಲಿಕ್ಕಾಗಿ ಗೋವಿದೆ, ಆ ಹಾಲು ಕರಿಲಿಕ್ಕಾಗಿ ಗೋಪಾಲನಂದನಃ ಕೃಷ್ಣ ಪರಮಾತ್ಮನೇ ತಾನು ಹಾಲನ್ನು ಕರಿಲಿಕ್ಕಾಗಿ ನಿಂತಿದ್ದಾನೆ. ಹಸು ಹಾಲು ಕೊಡಬೇಕು ಅಂದರೆ ಕರು ಇಲ್ಲದೆ ಹಾಲು ಕೊಡೋಲ್ಲ. ಹಾಗಾಗಿ ಪಾರ್ಥನನ್ನು ಎದುರುಗಡೆ ಇಟ್ಟುಕೊಂಡು ಹಾಲು ಎಂಬುದನ್ನು ನಮಗೆಲ್ಲರಿಗೂ ಉಣಿಸ್ತಾ ಇದ್ದಾನೆ. ಹಾಗಾದರೆ ಯಾವುದದು ಹಾಲು ಅಂದರೆ ದುಗ್ಧಂ ಗೀತಾಮೃತಂ ಮಹತ್. ಅತ್ಯಂತ ಗಟ್ಟಿಯಾದ ಹಾಲಿದು. ನಾವು ಕುಡಿಯುವಂತೆ ಮಿಕ್ಸಾದ ನೀರಿನ ಮಿಕ್ಸಾಗಿರುವ ಹಾಲಲ್ಲ ಇದು. ಕೇವಲ ಶುದ್ಧವಾಗಿರುವಂತಹ ಗೀತೆ ಎಂಬುವಂತಹ ಹಾಲನ್ನು ಕೃಷ್ಣ ಪರಮಾತ್ಮನು ಪಾರ್ಥನನ್ನು ಮುಂದಿಟ್ಟುಕೊಂಡು ಸಕಲ ವೇದಗಳ ಸಾರಭೂತವಾಗಿರುವಂತಹ ಗೀತಾಮೃತವನ್ನು ಸಮಸ್ತ ಪ್ರಪಂಚಕ್ಕೆ, ಸಮಸ್ತ ಭಕ್ತವೃಂದಕ್ಕೆ ನೀಡಲಿಕ್ಕಾಗಿ ತಾನು ಕುಳಿತಿದ್ದಾನೆ. ಹಾಗಾಗಿ ಅಂತಹ ಸಾರಭೂತವಾಗಿರುವಂಥದ್ದು ಗೀತೆ. ಆ ಗೀತೆಯ ಬಗ್ಗೆ ಹೇಳುವಾಗ ನಮ್ಮ ಜೀವನದಲ್ಲಿ 4 ಗಕಾರಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಗಂಗಾ ಗ, ಎರಡನೆಯದ್ದು ಗಾ ಗಾಯತ್ರಿ, ಮೂರನೆಯದ್ದು ಗೀ ಅಂದರೆ ಗೀತಾ, ನಾಲ್ಕನೆಯದ್ದು ಗೋ ಗೋವಿಂದನಡೆಗೆ ಗೋ, ತಿರುಪತಿಗೆ ಹೋಗ್ರಿ. ಈ ರೀತಿ ನಮ್ಮ ಜೀವನದಲ್ಲಿ 4 ಗಕಾರಗಳಲ್ಲಿ ಒಂದಾಗಿರುವಂಥದ್ದು ಗೀತೆ. ಅಷ್ಟು ಮಹಿಮೆ ಈ ಗೀತೆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಗೀತೆಯ ಬಗ್ಗೆ ಪಠಿಸೋದು, ಚಿಂತಿಸೋದು ಜನ್ಮಾಂತರದ ಪುಣ್ಯದ ಅದರ ಒಂದು ಫಲ ಇದು. ಹಾಗಾಗಿ ನಾವು ಗೀತೆಯ ಚಿಂತನೆಯ ಮೊದಲಿಗೆ ಗುರುಸ್ಮರಣೆ, ಶ್ರೀನಿವಾಸ ದೇವರ ಪ್ರಾರ್ಥನೆಯ ಮೂಲಕ ಸಂಕಲ್ಪವನ್ನು ಮಾಡಲಿಕ್ಕೆ ಕುಳಿತಿದ್ದೇವೆ. ಗುರುಗಳನ್ನು ಅತ್ಯವಶ್ಯವಾಗಿ ನಾವು ಕರ್ಮಾರಂಭದಲ್ಲಿ ಪ್ರಾರ್ಥಿಸಬೇಕು. ಒಬ್ಬ ಕವಿ ಹೇಳ್ತಾನೆ, ಹೇಗೆ 2 ಕೈಗಳಿಂದ ಹೂವನ್ನು ತರುವಾಗ ಆ ಹೂವಿನ ಸ್ಪರ್ಶ 2 ಕೈಗೂ ಆಗಿರುತ್ತೆ. ಹಾಗಾಗಿ ಅದು ಎಡ ಮತ್ತು ಬಲ ಕೈ ಎರಡನ್ನೂ ಕೂಡ ಸುವಾಸನೆಗೊಳಿಸುವಂತೆ ಗುರುಗಳು ಕೂಡ ದಡ್ಡ, ಬುದ್ಧಿವಂತ, ಮಧ್ಯಸ್ಥನಾದ ಎಲ್ಲ ಶಿಷ್ಯರು ಇದ್ದರೂ ಕೂಡ ಬುದ್ಧಿವಂತನಿಗೆ ಮಾತ್ರ ಟಾರ್ಗೆಟ್ ಮಾಡಿ ಚೆನ್ನಾಗಿ ಅವನಿಗೆ ಅರ್ಥ ಆಗಲಿ ಅಂತ ಹೇಳೋದಾಗಲಿ, ದಡ್ಡನ ಹತ್ತಿರ ನೋಡದೇ ಇರುವುದಾಗಲಿ ಈ ರೀತಿಯಾಗಿ ಎಂದೂ ಮಾಡೋದಿಲ್ಲ. ಹೂವು ತರುವಾಗ 2 ಕೈಗಳಿಂದ ಹಿಡಿದು ತರುವಾಗ 2 ಅಂಜಲಿ, 2 ಕೈಗಳು ಕೂಡ ಪರಿಮಳಯುಕ್ತವಾಗುವಂತೆ ಗುರುವು ಯಾರ ಮೇಲೆಯೂ ಭೇದ ಭಾವ ಮಾಡದೆ ಒಂದೇ ತೆರನಾಗಿ ಪ್ರೀತಿ ಭಾವದಿಂದ ಪಾಠವನ್ನು ಮಾಡ್ತಾನೆ ಅಂತ ಗುರುಗಳ ದೊಡ್ಡತನವನ್ನು ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಅಂತಹ ಗುರುಸ್ಮರಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಶ್ರೀನಿವಾಸ ದೇವರ ಪ್ರಾರ್ಥನೆ ಅದನ್ನು ಕೂಡ ನಾವು ಅತ್ಯಗತ್ಯವಾಗಿ ಮಾಡಬೇಕು. ಯಾಕೆ ಅಂದರೆ ಭಗವಂತನ ಉದ್ದೇಶವಾಗಿ ಮಾಡಿದ ಸಂಕೀರ್ತನೆ, ಭಗವಂತನ ಉದ್ದೇಶವಾಗಿ, ಶ್ರೀನಿವಾಸನ ಉದ್ದೇಶವಾಗಿ ಮಾಡಿದ ಪ್ರಾರ್ಥನೆಯ ಫಲ ಏನು ಅಂದರೆ ಗೋದಾನಾನಿ ಅಶ್ವಮೇಧಾದ್ಯಾಹ ಕನ್ಯಾದಾನಾನಿ ಅಸಂಖ್ಯಯ. ಅನೇಕ ಗೋದಾನಗಳನ್ನು ಮಾಡಿದರೆ
ಅನೇಕ ಅಶ್ವದಾನಗಳನ್ನು ಮಾಡಿದರೆ, ಅನೇಕ ಸಾಲಂಕೃತವಾದ ಒಳ್ಳೆಯ ಆಭರಣಗಳನ್ನು, ಒಳ್ಳೆಯ ರೇಷ್ಮೆ ಸೀರೆಯನ್ನು ಎಲ್ಲವನ್ನು ಉಡಿಸಿ ನಮ್ಮ ಮಕ್ಕಳುಗಳ ದಾನ, ಕನ್ಯಾದಾನವನ್ನು ಮಾಡಿದರೆ ಏನು ಪುಣ್ಯವೋ ಅಂತಹ ಪುಣ್ಯ ಕೇವಲ ಭಗವಂತನ ಶ್ರೀನಿವಾಸನ ಒಂದು ಸ್ಮರಣೆಯಿಂದ, ಸಂಕೀರ್ತನೆಯಿಂದ ಬರುತ್ತೆ ಅಂತ ತಿಳಿಸ್ತಾರೆ. ಅಂತಹ ಮಹಿಮೋಪೇತವಾದದ್ದು ಶ್ರೀನಿವಾಸ ದೇವರ ಸ್ಮರಣೆ. ಹಾಗಾಗಿ ಅವನ ನಾಮವೇ ಆನಂದ ಎಂಬುದಾಗಿ, ಅಂತಹ ಆನಂದಮಯನಾಗಿರುವ ಆನಂದ ನಾಮಕನಾದ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದಮಯ ನಾಮಕಂ ಆನಂದೇನ ದದರ್ಶ್ಯಾಥ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಪ್ರಾರ್ಥನೆ ಮಾಡಿದ ನಾವುಗಳು ಮುಂದೆ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಅಂದರೆ ಒಂದು ರೀತಿ ಪ್ರತಿಜ್ಞೆ ಅಂತ ಅರ್ಥ. ನಾವು ಮನಸ್ಸಿನಲ್ಲಿ ಏನನ್ನು ಅಂದುಕೊಂಡಿದ್ದೇವೆ ಅದನ್ನು, ಮನಸ್ಸಿನಲ್ಲಿ ದೇವರು ಇದ್ದರೂ ಕೂಡ ಒಮ್ಮೆ ನಾವದನ್ನು ಭಗವಂತನ ಮುಂದೆ ಕುಳಿತು ಅದನ್ನು ಹೇಳ್ಕೊಳ್ಬೇಕು. ಹಾಗಾಗಿ ಸಂಕಲ್ಪ ಮಾಡಿದ ಕಾರ್ಯ ಅದು ಬೇಗ ವರವನ್ನು ಕೊಡುತ್ತೆ. ಹೇಗೆ ಚೆಕ್ಕಿಗೆ ಎಲ್ಲವನ್ನ ಬರೆದು ಸೈನೊಂದು ಹಾಕದೇ ಇದ್ದರೆ ಅದು ಹೇಗೆ ಸುಮ್ಮನೆ ಒಂದು ಕಾಗದವೋ, ಹಾಗೆ ನಾವು ಎಲ್ಲವನ್ನ ಮಾಡ್ತೇವೆ ಅಂತ ಹೇಳಿಕೊಳ್ಳದೆ, ಸಂಕಲ್ಪ ಮಾಡದೆ ಶುರು ಮಾಡಿದ, ಸಮರ್ಪಣೆ ಮಾಡದೆ ಮುಗಿಸಿರುವಂತಹ ಕರ್ಮವು ಕೂಡ ಹಾಗೆ ಅದು ನಿರರ್ಥಕವಾಗುವಂಥದ್ದು. ಹಾಗಾಗಿ ಮೊದಲಿಂದಲೂ ಪ್ರಾಚೀನ ಪದ್ಧತಿ ಸಂಕಲ್ಪ ಮತ್ತು ಸಮರ್ಪಣೆ. ಹಾಗಾಗಿ ಅದರಲ್ಲಿ ಮೊದಲ ಮುಖ ಸಂಕಲ್ಪ. ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ. ಶ್ರೀಮತ್ ಶ್ರೀಮತ್ ಆದಿವರಾಹ ಕ್ಷೇತ್ರೇ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮನಸಶ್ಚ ಮನಸಶ್ಚ ಬಲಸಿದ್ಧ್ಯರ್ಥಂ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸರ್ವಾಸಾಂ ಸಂಪದಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಬುದ್ಧಿಶಕ್ತಿ ವೃದ್ಧಿದ್ವಾರ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ತ್ರಯೋದಶಾಧ್ಯಾಯಾಂತರ್ಗತ ತ್ರಯೋದಶಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾ ಶ್ರವಣಂಚ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಅಷ್ಟು ನಮ್ಮ ಮೇಲೆ ಕಾರುಣ್ಯವನ್ನು ತೋರುವ ಕೃಷ್ಣನ ಸ್ಮರಣೆ ಕಲಿಯುಗದಲ್ಲಿ ಅತ್ಯಂತ ಅಗತ್ಯವಾಗಿದೆ. ಹಾಗಾಗಿ ಕೃಷ್ಣನ ಸ್ಮರಣೆಯನ್ನು ನಾವೆಲ್ಲರೂ ಮಾಡೋಣ.
ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃಚಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ಶ್ರೀಮದ್ ಭಗವದ್ಗೀತೆಯ ಪ್ರಾರ್ಥನೆ. ಭಗವದ್ಗೀತೆ ಅದು ಕೇವಲ ಒಂದು ಪುಸ್ತಕ ಅಲ್ಲ. ಭಗವದ್ಗೀತೆ ಅಂದರೆ ಸಾಕ್ಷಾತ್ ಭಗವಂತನ ಪ್ರತೀಕ. ಯಾರ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅಲ್ಲಿ ಕೃಷ್ಣನೇ ನಿಂತಿದ್ದಾನೆ ಅಂತ ಅರ್ಥ. ಯಾರ ಕಂಠದಲ್ಲಿ ಭಗವದ್ಗೀತೆ ಇದೆ ಸಾಕ್ಷಾತ್ ಕೃಷ್ಣನೇ ಅವರಲ್ಲಿ ನೃತ್ಯವನ್ನು ಆಟವನ್ನು ಆಡ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಅಂತಹ ಭಗವದ್ಗೀತೆಯನ್ನು ನಾವು ಪ್ರಾರ್ಥಿಸಿದರೆ ಕೃಷ್ಣನನ್ನು ಪ್ರಾರ್ಥಿಸಿದ ಪುಣ್ಯವೇ ಬರ್ತಾ ಇದೆ. ಹಾಗಾಗಿ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೆ ಜಸಾ. ಮುಂದೆ ಶ್ರೀ ವೇದವ್ಯಾಸ ದೇವರ ಪ್ರಾರ್ಥನೆ. ವೇದವ್ಯಾಸ ದೇವರು ಮಹಾ ವಿಶಾಲವಾದ ಬುದ್ಧಿಯುಳ್ಳವರು ಮತ್ತು ಪ್ರಫುಲ್ಲವಾಗಿರುವ ವಿಶಾಲವಾದ ಕಮಲದಂತಹ ಕಣ್ಣಿರುವಂಥವರು. ವ್ಯಾಸರ ಪುರಾಣಗಳ ರಚನೆ ಅತ್ಯಂತ ಮಹದುಪಕಾರ ಮಾಡಿದೆ. ಯಾಕೆ ಅಂದರೆ ಒಂದೊಂದು ಪುರಾಣವೂ ಅನೇಕ ಸಾವಿರ ಶ್ಲೋಕಗಳಿಂದ ಕೂಡಿದೆ. ಅಂತಹ ಪುರಾಣವನ್ನು ರಚನೆ ಮಾಡಿದ ವ್ಯಾಸರಿಗೆ ಯಾವ ಸುಸ್ತು ಇಲ್ಲ. ಅದನ್ನು ಹೇಳುವ ಶಬ್ದ ವ್ಯಾಸರ ಸ್ತೋತ್ರದಲ್ಲಿ ಅರಳಿರುವಂತಹ ಕಮಲದಂತಹ ಕಣ್ಣಿರುವವರು ಅಂತ ಹೇಳ್ತಾ ಇದ್ದಾರೆ. ನಾವು ಇವತ್ತು ಭಗವದ್ಗೀತೆಯ ಪಾರಾಯಣ ಚಿಂತನೆಗಾಗಿ ಕುಳಿತಾಗ ಕಣ್ಣು ಹೀಗಾಗಿರುತ್ತೆ ನಮ್ಮದು. ಕೇವಲ ಸ್ವಲ್ಪ ನಿಮಿಷಗಳು ಮಾತ್ರ ಕೊಡ್ತೇವೆ. ಆದರೆ ವ್ಯಾಸರು ಅವರಿಗೇನೂ ಬೇಕಾಗಿಲ್ಲ. ಸಜ್ಜನರ ಉದ್ಧಾರಕ್ಕೋಸ್ಕರ ಅಹರ್ನಿಶಿ ತಾವು ಮಾಡಿರುವಂತಹ ಈ ಒಂದು ಕಾರ್ಯದಿಂದ ಯಾವ ಸುಸ್ತು ವ್ಯಾಸರಿಗಿಲ್ಲ. ಅರಳಿರುವಂತಹ ಕಮಲದಂತಹ ಸಂತೋಷದಿಂದ ಕೂಡಿದ ನೇತ್ರಗಳು ಎಂಬುದಾಗಿ ಮಹಾಭಾರತಾದಿಗಳಲ್ಲಿ ಭಾಗವತಾದಿಗಳಲ್ಲಿ ಅವರ ಸ್ತೋತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಅಂತಹ ಜ್ಞಾನ ದೀಪವನ್ನು ಹಚ್ಚಿರುವ ವ್ಯಾಸರ ಸ್ತೋತ್ರವನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಪೂರ್ವನಾಶಂ ಹರೇ ನಿಶಂ. ಹೀಗೆ ಗುರುವಿನ ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಸಂಕಲ್ಪವನ್ನು ಮಾಡಿ ತದನಂತರ ಕೃಷ್ಣ ಭಗವದ್ಗೀತಾ ವ್ಯಾಸರ ಪ್ರಾರ್ಥನೆ ಮಾಡಿದ ನಾವುಗಳು ಆ ಒಂದು ಭಗವದ್ಗೀತೆಯ 13ನೇ ಅಧ್ಯಾಯದ ಚಿಂತನೆಯ ಘಟ್ಟಕ್ಕೆ ಬಂದಿದ್ದೇವೆ. ಆಚಾರ್ಯರು ನಮಗೆಲ್ಲ ಚಿಂತನೆಯ ಅಮೃತವನ್ನು ಉಣಿಸ್ಲಿಕ್ಕಾಗಿ ಉಪಸ್ಥಿತರಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತಾ 13ನೇಧ್ಯಾಯ, ಅದರಲ್ಲಿ 13ನೇ ಶ್ಲೋಕ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನಸತ್ ತನ್ನಾಸದುಚ್ಯತೆ ಅಂತ ಪೂರ್ಣವಾದ ಶ್ಲೋಕ. ಅದರಲ್ಲಿ ಜ್ಞೇಯನಾದ ಆ ಭಗವಂತನ ಬಗ್ಗೆ ನಾನು ಹೇಳ್ತೇನೆ. ಯಾವುದನ್ನು ತಿಳಿದುಕೊಂಡ ಮೇಲೆ ಅಮೃತತ್ವ ಮೋಕ್ಷವನ್ನು ಜೀವಿಯಾದವನು ಹೊಂತಾನೋ ಅಂತಹ ಜ್ಞೇಯನಾದ ಭಗವಂತನ ಬಗ್ಗೆ. ಅಲ್ಲಿ ಕೃಷ್ಣ ಹೇಳೋದು ಪ್ರವಕ್ಷ್ಯಾಮಿ ಅಂತ, ಪ್ರವಚನ ಮಾಡ್ತೀನಿ ಅಂತ. ವಚನ ಪ್ರವಚನ ಅಂದರೆ ಪ್ರಕೃಷ್ಟವಾದ ರೀತಿಯಲ್ಲಿ ಕೃಷ್ಣ ಪಾಠ ಹೇಳ್ತಾನೆ, ಪ್ರವಚನ ಮಾಡ್ತಾನೆ ಅಂದರೆ ಕೇಳುಗರಿಗೆ, ಯೋಗ್ಯರಾದವರಿಗೆ ಅವರ ಮನಸ್ಸಿನಲ್ಲಿ ಯಾವ ಸಂದೇಹ ಗೊಂದಲಗಳೂ ಉಳಿಯೋದಿಲ್ಲ. ಅದು ಪ್ರಕೃಷ್ಟವಾದ ರೀತಿಯಲ್ಲಿ ಅಂದರೆ ಕೇಳುಗರ ಮನಸ್ಸಿನಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡುವ ರೀತಿಯಲ್ಲಿ ಆ ಒಂದು ಪ್ರವಚನ ಇರುತ್ತೆ. ಅದಕ್ಕೆ ಪ್ರವಚನ ಅಂದರೆ ಪ್ರಕೃಷ್ಟವಾದ ರೀತಿಯಲ್ಲಿ ಮಾತನಾಡುವುದು.
ಮತ್ತು ದೇವರ ಬಗ್ಗೆ ಹೇಳಬೇಕಾದ್ರೆ ಪ್ರಕೃಷ್ಟವಾದ್ದನ್ನೇ ಹೇಳೋದು, ದೇವರನ್ನೇ ಏನೇನೋ ಹೇಳೋದಲ್ಲ. ದೇವರ ಬಗ್ಗೆ ಹೇಳ್ತೀವಿ ಅಂದರೆ ದೇವರ ಬಗ್ಗೆ ಬೈದರೂ ದೇವರ ಬಗ್ಗೆ ಹೇಳಿದ ಹಾಗೆ, ಹೊಗಳಿದರೂ ದೇವರ ಬಗ್ಗೆ ಹೇಳಿದ ಹಾಗೆ, ದೇವರಲ್ಲಿ ಇರೋದನ್ನು ಹೇಳಿದರೂ ದೇವರ ಬಗ್ಗೆ ಹೇಳಿದ ಹಾಗೆ, ಇಲ್ಲದೇ ಇದ್ದನ್ನು ಹೇಳಿದರೂ ದೇವರ ಬಗ್ಗೆ ಹಾಗೆ ಹೇಳ್ದಂಗಾಗತ್ತೆ. ಅದಕ್ಕೆ ಕೃಷ್ಣ ಹೇಳೋದು ಪ್ರವಕ್ಷ್ಯಾಮಿ, ಪ್ರಕೃಷ್ಟವಾದ್ದನ್ನಪ್ಪ. ದೇವರ ಬಗ್ಗೆ ಯಾವುದು ವೇದಾದಿಗಳಲ್ಲಿ ತಿಳಿದು ಬಂದಿದೆಯೋ, ಪ್ರಕೃಷ್ಟವಾದ ಗುಣಗಳ ಚಿಂತನೆ ಇದೆಯೋ ಅದನ್ನು ನಾನು ನಿನ್ನ ಮುಂದೆ ಇಡ್ತೇನೆ. ಹೀಗೆ ಪ್ರವಕ್ಷ್ಯಾಮಿ ಅಂದರೆ ಸಂದೇಹ ಗೊಂದಲಗಳು ಬಾರದ ರೀತಿಯಲ್ಲಿ, ಪ್ರಕೃಷ್ಟವಾದ ರೀತಿಯಲ್ಲಿ ಪ್ರವಚನ ಮಾಡ್ತೇನೆ. ಅಷ್ಟೇ ಅಲ್ಲ, ದೇವರ ಪ್ರಕೃಷ್ಟವಾದ ಗುಣಗಳನ್ನೇ ನಾನು ನಿನ್ನ ಮುಂದೆ ಇಡ್ತೇನೆ. ಅದನ್ನು ತಿಳಿದುಕೊಂಡಾಗ ಅಮೃತತ್ವ ಬರುತ್ತೆ ಅಂತ ಹೇಳಿ ದೇವರ ಬಗ್ಗೆ ಅನಾದಿಮತ್ ಪರಂಬ್ರಹ್ಮ ನಸತ್ತನ್ ನಾಸದುಚ್ಯತೆ ಅಂತ ಮುಂದೆ ಅರ್ಧ ಶ್ಲೋಕದಲ್ಲಿ ವಿಶೇಷಣಗಳನ್ನು ಕೊಡ್ತಾ ಇದ್ದಾನೆ. ದೇವರು ಅಂತ ಬಂದಾಗ ಅವನು ಅನಾದಿಮತ್. ಆದಿಮತ್ತಲ್ಲ. ಆದಿ ಅಂದರೆ ಕಾರಣವುಳ್ಳದ್ದು ಆದಿಮತ್. ದೇವರು ಕಾರಣವುಳ್ಳದ್ದಲ್ಲ. ಅಂದರೆ ಅಭಿಪ್ರಾಯ, ದೇವರಿಗೆ ಮತ್ತೊಬ್ಬ ಕಾರಣವಿಲ್ಲ. ನಾವೆಲ್ಲರೂ ಕೂಡ ಆದಿಮತ್. ನಾವೆಲ್ಲ ಏನಾಗಿದ್ದೇವೆ ಅಂದರೆ ಒಂದಲ್ಲ ಒಂದು ರೀತಿಯಿಂದ ನಮಗೆಲ್ಲ ಆದಿ ಕಾರಣ ಉಂಟು. ನಾವು ಸಂಸಾರದಲ್ಲಿ ಇರೋಷ್ಟು ದಿವಸ ಒಂದು ದೇಹವನ್ನು ಪಡೆದುಕೊಂಡು ಹುಡ್ತೀವಿ ಅಂತ ಹೇಳಿದ್ರೆ ಆ ದೇಹಕ್ಕೆ ಕಾರಣ ಅಪ್ಪ ಅಮ್ಮ ಇದ್ದೇ ಇರ್ತಾರೆ, ಹೊರಗಡೆ ಕಾರಣ. ಆಮೇಲೆ ಬೇರೆ ಬೇರೆ ತತ್ವದೇವತೆಗಳಿದ್ದಾರೆ, ಪ್ರಾಣದೇವರಿದ್ದಾರೆ, ಭಗವಂತ ಇದ್ದಾನೆ, ಅವರೆಲ್ಲ ಸೃಷ್ಟಿಕರ್ತರು ಹೌದು ಮುಖ್ಯವಾಗಿ. ಆದರೂ ಅಮುಖ್ಯವಾಗಿ ಒಂದು ರೀತಿಯಿಂದ ಅಪ್ಪ ಅಮ್ಮನ ಕಾರಣಕರ್ತ ಅಂತ ಕೇಳ್ತೇವೆ. ಹೀಗೆ ಆದಿ ನಮಗೆ ಕಾರಣರಾಗಿರ್ತಕ್ಕಂಥವರು ಆದಿಮತ್. ನಾವು ಆದಿಮತ್ ಯಾಕೆ ಅಂತ ಹೇಳಿದ್ರೆ ನಮಗೆ ಕಾರಣಕರ್ತರು ಇದ್ದಾರೆ, ಆದಿಯಾದವರು ಇದ್ದಾರೆ. ದೇವರು ಆದಿಮತ್ತಲ್ಲ. ಅವನಿಗೆ ಒಬ್ಬ ಕಾರಣಕರ್ತ ಅಂತಿಲ್ಲ, ದೇವರಿಗೆ ಒಬ್ಬ ಕಾರಣಕರ್ತ ಅಂತಿಲ್ಲ. ಯಾಕೆಂದರೆ ದೇವರು ಎಂದೂ ಕೂಡ ಹುಟ್ಟಿಯೇ ಇಲ್ಲ. ದೇವರು ಎಂದೂ ಕೂಡ ನಮ್ಮಂತೆ ಪ್ರಾಕೃತ ಶರೀರವನ್ನು ಪಡೆದುಕೊಂಡು ಹುಟ್ಟಿಯೇ ಇಲ್ಲ. ಉಳಿದವರೆಲ್ಲ ಪ್ರಾಕೃತ ಶರೀರವನ್ನು ಪಡೆದುಕೊಂಡು ಹುಟ್ಟುತ್ತಾರೆ ಸಂಸಾರದಲ್ಲಿ. ದೇವರಿಗೆ ಪ್ರಾಕೃತ ಶರೀರವನ್ನು ಪಡೆದುಕೊಂಡು ಹುಟ್ಟೋ ವಿಚಾರವಿಲ್ಲ. ಆದ್ದರಿಂದಾಗಿ ದೇವರು ಆದಿಮತ್ತಲ್ಲ. ಹೀಗಾಗಿ ಅವನು ಅನಾದಿಮತ್. ಆದಿಮದ್ದೇಹವರ್ಜಿತಂ ಅಂತಲೇ ಬರೀತಾರೆ ವ್ಯಾಖ್ಯಾನದಲ್ಲಿ ಆಚಾರ್ಯರು. ಅಂದರೆ ನಮಗೆಲ್ಲ ಒಂದಲ್ಲ ಒಂದು ರೀತಿಯಿಂದ ಆದಿ ಮತ್ತಾದ ಈ ದೇಹ ಇದೆ ಅಲ್ವಾ. ಸಂಸಾರದಲ್ಲಿರೋಷ್ಟು ದಿವಸ ದೇಹವಿದೆ. ದೇಹದ ಮೂಲಕವಾಗಿ ನಾವು ಎಲ್ಲ ವ್ಯವಹಾರ ಮಾಡ್ತೇವೆ, ದೇಹದ ಮೂಲಕವಾಗಿ ಹುಟ್ಟುತ್ತೇವೆ. ಆದರೆ ದೇವರಿಗೆ ಅಂತಹ ದೇಹವಿಲ್ಲ. ಆದ್ದರಿಂದಾಗಿ ಅವನು ಆದಿಮತ್ತಲ್ಲ, ಅನಾದಿಮತ್ತಾಗಿದ್ದಾನೆ ಅಂತ ಒಂದು ವಿಚಾರ. ಆದರೆ ಅನಾದಿ ಅಂತ ಇಷ್ಟು ಹೇಳಿದ್ರೆ ಸಾಕಾಗಿತ್ತು. ಅನಾದಿಮತ್ ಅಂತ ಯಾಕೆ ಹೇಳಬೇಕು? ಆದಿ ಕಾರಣರಾದವರು ಯಾರೂ ಕೂಡ ಇಲ್ಲ ಅಂತ ಹೇಳಿದ್ರೆ ಅನಾದಿ, ದೇವರು ಅನಾದಿ ಅಂದರೆ ಕಾರಣ ಯಾರೂ ಇಲ್ಲ ಅಂತ ಅರ್ಥವಾಗುತ್ತೆ. ಆದರೆ ಅನಾದಿಮತ್ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಅದು ಇನ್ನೊಂದು ಅರ್ಥಕ್ಕೂ ಅವಕಾಶವಿದೆ. ಅನಾದಿ ಅಂತ ಇಷ್ಟೇ ಹೇಳಿಬಿಟ್ರೆ ದೇವರಿಗೆ ಯಾರೂ ಕೂಡ ಕಾರಣಕರ್ತರು ಇಲ್ಲ. ಅಷ್ಟೇ ಅಲ್ಲ, ದೇವರು ಯಾರಿಗೂ ಕಾರಣ ಅಲ್ಲ ಅಂತ ಅರ್ಥ ಆಗತ್ತೆ. ಆದಿಹಿ ನಭವತಿ, ದೇವರು ಬೇರೆ ಯಾರಿಗೂ ಕಾರಣನಾಗೋದಿಲ್ಲ, ಆದ್ದರಿಂದಾಗಿ ಅನಾದಿ ಹೀಗೂ ಅರ್ಥವಾಗತ್ತೆ. ಅದಾಗಬಾರ್ದು. ಯಾಕೆಂದರೆ ಸಮಸ್ತ ಜಗತ್ತಿಗೆ ಆದಿ ಯಾರು ಅಂದರೆ ದೇವರೇ, ಸಮಸ್ತ ಜಗತ್ತಿನ ಸೃಷ್ಟಿಕರ್ತ ಯಾರು ಅಂದರೆ ದೇವರೇ. ದೇವರು ಎಲ್ಲರಿಗೂ ಆದಿ, ಆದರೆ ತಾನು ಅನಾದಿ. ಅವನಿಗೆ ಕಾರಣಕರ್ತರು ಬೇರೆ ಯಾರೂ ಇಲ್ಲ, ಆದರೆ ದೇವರು ಮಾತ್ರ ಎಲ್ಲರಿಗೂ ಕಾರಣಕರ್ತ. ಇಷ್ಟ ಅಭಿಪ್ರಾಯ ನಮಗೆ ಬರಬೇಕು. ಬರೀ ಅನಾದಿ ಅಂತ ಇಷ್ಟೇ ಹೇಳಿಬಿಟ್ರೆ ಆಗ ದೇವರು ಏನಾಗುತ್ತೆ, ಅವನಿಗೆ ಆದಿ ಯಾರೂ ಇಲ್ಲ, ಅವನೂ ಬೇರೆ ಯಾರಿಗೂ ಆದಿಯಲ್ಲ, ಅವನೂ ಬೇರೆ ಯಾರಿಗೂ ಕಾರಣ ಅಲ್ಲ ಅಂತ ಹೀಗೆ ನಮಗೆ ಬೇಡವಾದ ಒಂದು ಅರ್ಥವೂ ಜೊತೆಗೆ ಸೇರ್ಕೊಂಡ್ಬಿಡ್ತಿತ್ತು. ಅದಕ್ಕೋಸ್ಕರವಾಗಿ ಕೃಷ್ಣ ಹೇಳೋ ಸಂದರ್ಭದಲ್ಲಿ ಅನಾದಿಮತ್, ಆದಿ ಉಳ್ಳ ದೇಹಾದಿಗಳು ಯಾರಿಗೆ ಇಲ್ಲ. ಆದಿ ಉಳ್ಳ ದೇಹಾದಿಗಳು ಅಂದರೆ ಸೃಷ್ಟಿಯಾಗುವ ದೇಹಾದಿಗಳು ಯಾರಿಗೆ ಇಲ್ಲ, ಆ ಭಗವಂತ ಅಂದರೆ ದೇವರನ್ನು ಸೃಷ್ಟಿ ಮಾಡೋರು ಯಾರೂ ಜಗತ್ತಿನಲ್ಲಿ ಇಲ್ಲ ಅಲ್ವಾ. ನಿನ್ನ ತಾಯಿಯ ತೋರು, ನಿನ್ನ ತಂದೆಯ ತೋರು, ಪುರಂದರ ವಿಠಲ ಅಂತ ದಾಸರು ಕೇಳ್ತಾರೆ. ನಮಗೆಲ್ಲ ಅಪ್ಪ ಅಮ್ಮ ಇದ್ದಾರೆ, ನಿನಗೆ ಅಪ್ಪ ಅಮ್ಮ ಯಾರು ಅಂತ. ಅದಕ್ಕೆ ದಾಸರು ತಮಾಷೆ ಮಾಡೋದು ಏನಂತ, ನಾವೆಲ್ಲ ಸ್ವದೇಶಿ, ನೀನು ಪರದೇಶಿ ಅಂತ. ಅಪ್ಪ ಅಮ್ಮ ಇಲ್ಲದೆ ಇರ್ತಕ್ಕಂಥ ಮಕ್ಕಳನ್ನು ಪರದೇಶಿ ಅಂತ ಕರೆಯೋದು. ಹಾಗೆ ದೇವರೇ ನೀನು ಪರದೇಶಿ, ಯಾಕೆಂದರೆ ನಿಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಿನ್ನ ಅಪ್ಪನ ತವರು, ನಿನ್ನ ಅಮ್ಮನ ತವರು.
ನನಗೆ ಅಪ್ಪ ಅಮ್ಮ ಯಾರು ಅಂದರೆ ನೀನೇ ಅಂತ ಹೇಳ್ತೀನಿ, ದೇವರೇ ಅಂತ ಹೇಳ್ತೀವಿ ನಾವು. ಆದರೆ ನಿನಗೆ ಅಪ್ಪ ಅಮ್ಮ ಯಾರಪ್ಪ? ಯಾರೂ ಇಲ್ಲ ಅಂತ, ನೀನು ಪರದೇಶಿ ದೇವರೇ ಅಂತ ದೇವರನ್ನು ಹೀಗೆ ತಮಾಷೆ ಮಾಡ್ತಾರೆ ದಾಸರು. ಹೀಗಾಗಿ ಅವನು ಅನಾದಿಮತ್. ಅದಾದಮೇಲೆ ಯಾರದು? ಪರಂಬ್ರಹ್ಮ ಅಂತ ಇನ್ನೆರಡು ಶಬ್ದಗಳನ್ನು ಹೇಳಿದರು. ಬ್ರಹ್ಮ ಪರಂಬ್ರಹ್ಮ, ಸರ್ವವಿಲಕ್ಷಣನಾದ ಸರ್ವೋತ್ತಮನಾದ ದೇವರು ಅವನು ಪರಂಬ್ರಹ್ಮ. ಪರಬ್ರಹ್ಮ ಅಂತಲೂ ಕರೀತಾರೆ. ಒಟ್ಟು ಶಬ್ದದಲ್ಲಿ, ಏಕಶಬ್ದದಲ್ಲಿ, ಬೇರೆ ಬೇರೆ ಶಬ್ದದಲ್ಲಿ ಬಂದಾಗ ಪರಂಬ್ರಹ್ಮ, ಪರಂಬ್ರಹ್ಮ ಹಾಗೇನೂ ಕೂಡ ಹೇಳ್ತಾರೆ. ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮ ಜೀವಸ್ತಮುದ್ದಿಷ್ಟ. ಬ್ರಹ್ಮ ಶಬ್ದದಿಂದ ತುಂಬ ಜನರನ್ನು ಹೇಳ್ತಾರೆ. ಜೀವಿಗಳಾದವರನ್ನು ಬ್ರಹ್ಮ ಅಂತ ಕರೀತಾರೆ. ಆಮೇಲೆ ದೊಡ್ಡದಾದ ವೇದರಾಶಿಯನ್ನು ಬ್ರಹ್ಮ ಅಂತ ಕರೀತಾರೆ. ಪ್ರಾಣದೇವರನ್ನು ಬ್ರಹ್ಮ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವರನ್ನು ಬ್ರಹ್ಮ ಅಂತ ಕರೀತಾರೆ. ಆಯಿತಾ? ಆದರೆ ನಿಜವಾಗಿ ಮುಖ್ಯವಾಗಿ ಬ್ರಹ್ಮ ಯಾರು? ಅದು ಪರಬ್ರಹ್ಮ ನಾರಾಯಣ ವಿಷ್ಣು. ಯಾಕೆ ಬ್ರಹ್ಮಶಬ್ದದಿಂದ ಬೇರೆ ಬೇರೆಯನ್ನು ಕರೆಯೋದು ಅಂದರೆ, ಬ್ರಹ್ಮಶಬ್ದಕ್ಕೆ ಮೂಲಭೂತವಾದ ಅರ್ಥ ದೊಡ್ಡದು ಅಂತ. ಬ್ರಹ್ಮ ಅಂದರೆ ದೊಡ್ಡದು. ಜೀವಿಗಳು ದೊಡ್ಡವರೇ. ಯಾರಿಗೆ ಹೋಲಿಸಿದಾಗ? ಜಡ ಪದಾರ್ಥಕ್ಕೆ ಹೋಲಿಕೆ ಮಾಡಿದಾಗ ಜೀವಿಗಳು ದೊಡ್ಡವರು. ಜಡ ಪದಾರ್ಥಗಳಿಗೆ ಇಲ್ಲದ ಒಂದು ಕರ್ತೃತ್ವ, ಇಚ್ಛಾ, ಕ್ರಿಯಾ, ಇದೆಲ್ಲ ಭೋಕ್ತೃತ್ವ, ಇದೆಲ್ಲ ಯಾರಿಗಿದೆ? ಜೀವಿಗಳಿಗಿದೆ. ಜೀವಿಗಳು ಯಾವತ್ತೂ ಕೂಡ ಇಷ್ಟಪಡೋದು ಅಂತ ಇಲ್ಲ, ಕೆಲಸ ಮಾಡೋದು ಅಂತಿಲ್ಲ, ಸುಖ ಭೋಗ ಅನುಭವಿಸೋದು ಅಂತಿಲ್ಲ. ಆದರೆ ಜೀವಿಗಳಾದವರಿಗೆ ಜಡ ಪದಾರ್ಥಗಳಿಗೆ ಇಲ್ಲದ ಒಂದು ದೊಡ್ಡಸ್ತಿಕೆ ಯಾವುದು? ಇಚ್ಛಾ ಇದೆ, ಅದೇ ರೀತಿಯಾಗಿ ಕರ್ತೃತ್ವ ಇದೆ, ಅದೇ ರೀತಿಯಾಗಿ ಸುಖ ದುಃಖಾದಿಗಳನ್ನು ಭೋಗಿಸ್ತಾನೆ. ಹೀಗೆ ಈ ಕರ್ತೃಭೋಕ್ತೃತ್ವ ಇಚ್ಛಾದಿಗಳು ಜೀವಿಗಳಿಗೆ ಇರುವ ಕಾರಣದಿಂದ ಆ ಜೀವಿಗಳು ಏನಾಗಿದ್ದಾರೆ ಅಂತ ಬಂದರೆ ಜಡ ಪದಾರ್ಥಕ್ಕಿಂತ ಮಿಗಿಲಾಗಿದ್ದಾರೆ. ಹೀಗಾಗಿ ಬ್ರಹ್ಮ. ಆ ಜೀವಿಗಳಲ್ಲೇ ದೊಡ್ಡವನಾದವನು ಯಾರು? ಮುಖ್ಯ ಪ್ರಾಣ, ಚತುರ್ಮುಖ ಬ್ರಹ್ಮ. ಅವನನ್ನು ಕೂಡ ಬ್ರಹ್ಮ ಅಂತಲೇ ಕರೀತಾರೆ. ದೊಡ್ಡವನಪ್ಪ. ಜೀವಿಗಳಿಗೆ ಒಂದು ದೊಡ್ಡಸ್ತಿಗೆ ಇದೆ. ಈ ದೊಡ್ಡಸ್ತಿಗೆ ತುಂಬ ಜಾಸ್ತಿ ಯಾರಲ್ಲಿ ಇದೆ ಅಂತ ಬಂದಾಗ ಅದು ಪುನಃ ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವ, ಅವರನ್ನು ಬ್ರಹ್ಮ ಅಂತ ಕರೀತಾರೆ. ಇನ್ನು ಅನಂತವಾದ ವೇದರಾಶಿ ಇದೆಯಲ್ಲ, ದೊಡ್ಡದೋ ದೊಡ್ಡದು. ಶಬ್ದರಾಶಿಯಲ್ಲಿ ವೇದರಾಶಿಯಷ್ಟು ದೊಡ್ಡದು ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ದೊಡ್ಡದಾದ ವೇದರಾಶಿಯನ್ನು ಕೂಡ ಬ್ರಹ್ಮ ಅಂತ ಕರೀತಾರೆ. ಅದಾದ ಮೇಲೆ ಬಹಳ ಮುಖ್ಯವಾಗಿ ದೇವರನ್ನು ಬ್ರಹ್ಮ ಅಂತ ಕರೆಯೋದು, ನಾರಾಯಣನನ್ನು ಬ್ರಹ್ಮ ಅಂತ ಕರೆಯೋದು. ಯಾಕೆ? ಉಪನಿಷತ್ನಲ್ಲೇ ಹೇಳ್ತಾರೆ, ಅಥಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋಹ್ಯಸ್ಮಿನ್ ಗುಣಾಯಿತಿ. ಯಾಕಪ್ಪ ಅವನನ್ನು ಬ್ರಹ್ಮ ಬ್ರಹ್ಮ ಎಂದು ಕರೆಯುತ್ತಾರೆ? ಏಕೆಂದರೆ ಅವನಲ್ಲಿ ಇರುವ ಗುಣಗಳು ದೊಡ್ಡದು. ಅವನಲ್ಲಿ ದೊಡ್ಡದಾದ ಗುಣಗಳು, ಸಕಲ ಸದ್ಗುಣಗಳು ಅವನಲ್ಲಿ ಆಶ್ರಯಿಸಿಕೊಂಡಿವೆ. ಸಕಲ ಸದ್ಗುಣಗಳ ರೂಪಿಯಾಗಿದ್ದಾನೆ ಆ ದೇವರು. ಅದಕ್ಕೋಸ್ಕರವಾಗಿ ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಹೀಗೆ ಅವನು ಉಳಿದ ಎಲ್ಲರಿಗಿಂತಲೂ ದೊಡ್ಡವನು. ಬಹಳ ಮುಖ್ಯವಾಗಿ ಎಲ್ಲ ದೇಶದಲ್ಲಿ ತುಂಬಿಕೊಂಡು, ಎಲ್ಲ ಕಾಲದಲ್ಲಿ ತುಂಬಿಕೊಂಡು, ಎಲ್ಲ ಸದ್ಗುಣಗಳ ನೆಲೆಯಾಗಿರ್ತಕ್ಕಂಥ ದೇವರು. ಅದಕ್ಕೋಸ್ಕರವಾಗಿ ಉಳಿದವರು ಅಲ್ಪಸ್ವಲ್ಪ ಬ್ರಹ್ಮತೆ ಅನ್ನೋದು ಜೀವಿಯಲ್ಲಿ ಬರಬಹುದು, ಪ್ರಾಣದೇವರಲ್ಲಿ ಬರಬಹುದು, ಚತುರ್ಮುಖನಲ್ಲಿ ಬರಬಹುದು. ಅದೆಲ್ಲವೂ ಭಗವಂತನ ಅಧೀನವಾದ ಅಲ್ಪಸ್ವಲ್ಪ ಬ್ರಹ್ಮತ್ವ. ಶಬ್ದರಾಶಿಯಲ್ಲೂ ಬರಬಹುದು. ಆದರೆ ಪರಂಬ್ರಹ್ಮ ಇವರೆಲ್ಲರಿಗಿಂತಲೂ ಮಿಗಿಲಾದ ಬ್ರಹ್ಮ, ಇವರೆಲ್ಲರಿಗಿಂತಲೂ ವಿಲಕ್ಷಣನಾದ ಬ್ರಹ್ಮ, ಇವರೆಲ್ಲರಿಗಿಂತಲೂ ಪರಂ ಅಂದರೆ ಇನ್ನೊಂದರ್ಥ ಉತ್ತಮನಾದ ಬ್ರಹ್ಮ ಇದ್ದಾನಲ್ಲ, ಅದು ನಾರಾಯಣ. ಅದು ನಾರಾಯಣ. ಅವನೇ ಜ್ಞೇಯ. ಅವನನ್ನೇ ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು, ಅವನನ್ನೇ ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಹೀಗೆ ಅನಾದಿಮತೆ ಪರಂಬ್ರಹ್ಮ. ಅದಾದಮೇಲೆ ಹೇಳೋದು ನ ಸತ್ ತತ್ ನ ಅಸತ್ ಉಚ್ಯತೆ. ಆ ಪರಬ್ರಹ್ಮ ನಾರಾಯಣ ಇದ್ದಾನಲ್ಲ, ಅವನು ಸತ್ ನ ಉಚ್ಯತೆ. ಸತ್ ಎಂಬುದಾಗಿ ಅವನನ್ನು ಕರೆಯೋದಿಲ್ಲ. ಅಸತ್ ನ ಉಚ್ಯತೆ. ಅಸತ್ ಎಂಬುದಾಗಿಯೂ ಅವನನ್ನು ಕರೆಯೋದಿಲ್ಲ. ಅವನನ್ನು ಸತ್ ಅಂತಲೂ ಕರೆಯೋದಿಲ್ಲ, ಅವನನ್ನು ಅಸತ್ ಅಂತಲೂ ಕೂಡ ಕರೆಯೋದಿಲ್ಲ. ಯಾಕೆ ಈ ಮಾತು? ಪರಂ ಶಬ್ದದ ವಿವರಣೆ. ಪರಂ ಅಂತ ಹೇಳಿದಾಗ ಎರಡರ್ಥ ಇದೆ. ಒಂದು ಸರ್ವೋತ್ತಮ ಅಂತ, ಇನ್ನೊಂದು ಸರ್ವವಿಲಕ್ಷಣ ಅಂತ. ಸರ್ವವಿಲಕ್ಷಣ ಅನ್ನೋದದ್ದೇ ವಿವರಣೆ ಕೊಡ್ತಾ ಇದ್ದಾರೆ. ಅವನು ಸತ್ ನ ಅಸತ್ ನ ಅಂತ. ಒಟ್ಟು ಇವತ್ತು ನಾವು ಜಗತ್ತಿನಲ್ಲಿ ನೋಡಿದಾಗ ಎಲ್ಲ ಪ್ರಪಂಚ ಏನಿದೆ ಎಲ್ಲವೂ ಪಂಚಭೂತಗಳಿಂದ ಆದದ್ದು. ಹಿಂದೆ ಬಂದಿದೆ, ಕೃಷ್ಣ ಹೇಳಿದ್ದಾನೆ.
ಸಂಘಾತ ಅಂತ ಹೇಳಿ ಆ ಪದದಿಂದ ಹೇಳೋ ಸಂದರ್ಭದಲ್ಲಿ ನಮ್ಮ ಶರೀರ ಪಂಚಭೂತಗಳ ಸಮಷ್ಟಿ. ಇಡೀ ಬ್ರಹ್ಮಾಂಡ ನೋಡಿದ್ರೆ ಅಲ್ಲೂ ಪಂಚಭೂತಗಳೇ. ಅದಕ್ಕೋಸ್ಕರಾಗಿ ಪ್ರಕೃಷ್ಟವಾದ 5 ಯಾವುದು ಹೊಂದಿದೆಯೋ ಅದೇ ಪ್ರಪಂಚ ಅಂತ ಹಿಂದೆ ಬಂದದ್ದು. ಆ ಪ್ರಪಂಚ ಅದರ ಒಳಗೆ ಸೇರಿರ್ತಕ್ಕಂಥವರು ಒಂದಲ್ಲ ಒಂದು ರೀತಿಯಿಂದ ಏನಾಗಿದ್ದಾರೆ, ಈ ಜಡ ಪದಾರ್ಥಗಳು. ನಾವು ಜೀವಾತ್ಮರು, ನಾವು ಪಡೆದಿರುವ ಶರೀರ ಅದು ಕೂಡ ಪ್ರಪಂಚನೇ, ಪ್ರಕೃಷ್ಟವಾಗಿರ್ತಕ್ಕಂಥ ಪಂಚ 5ರಿಂದ ಆದದ್ದು. ಆ 5ರಲ್ಲಿ 3 ಸತ್, 2 ಅಸತ್. ಸತ್ ಅಂದರೆ ಏನು? ಯಾವುದು ನಮ್ಮ ಕಣ್ಣಿಗೆ ಕಾಣಿಸುತ್ತೋ ಅದು ಸತ್, ಯಾವುದು ಕಾಣಿಸುತ್ತೋ ಅದು ಸತ್. ಅದು ಯಾವುದು? ಮಣ್ಣು, ನೀರು, ಬೆಂಕಿ. ಯಾವುದು ಕಾಣಿಸೋದಿಲ್ಲ ಅದು ಅಸತ್, ಅದು ಯಾವುದು? ಗಾಳಿ, ಆಕಾಶ. ಹೀಗೆ ಇಡೀ ಪ್ರಪಂಚವನ್ನು ನಾವು 2 ಗುಂಪಿಗೆ ಸೇರಿಸ್ಬೋದು. ಸತ್ ಅಂದರೆ ಕಣ್ಣಿಗೆ ಕಾಣಿಸುವ ಮೂರ್ತ, ಅಥವಾ ಅಸತ್ ಕಣ್ಣಿಗೆ ಕಾಣಿಸದೇ ಇರುವ ಅಮೂರ್ತ. ಈ ಮೂರ್ತ ಅಮೂರ್ತಕ್ಕಿಂತ, ಸತ್ ಅಸತ್ಗಿಂತ ಬೇರೆಯಾದವನು ಯಾರು? ದೇವರು. ದೇವರು ಅಂತ ಹೇಳಿದ್ರೆ ಅವನನ್ನು ಈ ಗುಂಪಿಗೆ ಸೇರಿಸಲಿಕ್ಕಾಗಲ್ಲ. ಯಾವ ಗುಂಪಿಗೆ? ಕಣ್ಣಿಗೆ ಕಾಣಿಸುವ ಮಣ್ಣು, ನೀರು, ಬೆಂಕಿ ಎನ್ನುವ ಗುಂಪಿಗೂ ದೇವರನ್ನು ಸೇರಿಸಲಿಕ್ಕೆ ಸಾಧ್ಯವಿಲ್ಲ. ಕಣ್ಣಿಗೆ ಕಾಣಿಸದ ಗಾಳಿ, ಆಕಾಶದ ಗುಂಪಿಗೂ ದೇವರನ್ನು ಸೇರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಮೂರ್ತ ಅಮೂರ್ತ ಪ್ರಪಂಚಕ್ಕಿಂತ, ಸತ್ ಅಸತ್ತಿಗಿಂತ, ಕಣ್ಣಿಗೆ ಕಾಣಿಸುವ ಕಾಣಿಸದೇ ಇರುವ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಗಳಿಗಿಂತ ದೇವರು ಏನಾಗಿದ್ದಾನೆ? ಬೇರೆಯಾಗಿದ್ದಾನೆ. ಅಂದರೆ ಎಲ್ಲ ಕ್ಷೇತ್ರದಿಂದ ದೇವರು ಭಿನ್ನ ಅಂತ ಹೇಳಿಬಿಟ್ರು. ಕ್ಷೇತ್ರ ಅಂತ ಯಾವುದನ್ನು ನಾವು ಕರಿತೀವಿ, ಆ ಕ್ಷೇತ್ರವೆಲ್ಲವೂ ಕೂಡ ಏನಾಗಿದೆ? ಪಂಚದಿಂದ ತುಂಬಿದೆ, 5ರಿಂದ ತುಂಬಿಕೊಂಡಿರ್ತಕ್ಕಂಥದ್ದು ಕ್ಷೇತ್ರ. ದೇವರು ಕ್ಷೇತ್ರ ಅಲ್ಲ, ಕ್ಷೇತ್ರದ ಪ್ರವರ್ತಕ ದೇವರು. ಕ್ಷೇತ್ರವನ್ನು ಬಲ್ಲವನು ದೇವರು, ಕ್ಷೇತ್ರವನ್ನು ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಸಂಹಾರ ಮಾಡುವವನು ದೇವರು. ಆದರೆ ಆ ದೇವರು ಮಾತ್ರ ಕ್ಷೇತ್ರ ಅಲ್ಲ, ಆ ದೇವರು ಕ್ಷೇತ್ರವಲ್ಲ. ಕ್ಷೇತ್ರದ ಗುಂಪಿಗೆ ಅವನು ಸೇರಿಲ್ಲ. ಯಾಕೆಂದರೆ ಯಾವುದು ಕ್ಷೇತ್ರದ ಗುಂಪಿಗೆ ಸೇರಿದೆಯೋ ಅದೆಲ್ಲವೂ ಸತ್ ಅಥವಾ ಅಸತ್ತಾಗಿರುತ್ತೆ, ಅಥವಾ ಸತ್ ಅಸತ್ತುಗಳ ಮಿಶ್ರಣವಾಗಿರುತ್ತೆ. ದೇವರು ಸತ್ ಅಲ್ಲ, ಅಸತ್ ಅಲ್ಲ. ಸತ್ ಅಸತ್ತುಗಳ ಮಿಶ್ರಣವೂ ದೇವರಲ್ಲ. ಅದಕ್ಕೋಸ್ಕರವಾಗಿ ನ ಸತ್ ತತ್ ನ ಅಸದುಚ್ಯತೆ, ನ ಸತ್ ತತ್ ನ ಅಸದುಚ್ಯತೆ. ಅವನು ಸತ್ ಕೂಡ ಅಲ್ಲ, ಅಸತ್ತು ಕೂಡ ಅಲ್ಲ. ಅವನು ಇದೆರಡಕ್ಕಿಂತಲೂ ಕೂಡ ಮೀರಿ ಮಿಗಿಲಾಗಿ ನಿಂತವನು. ಇದೆರಡಕ್ಕಿಂತಲೂ ಮೀರಿ ಮಿಗಿಲಾಗಿ ನಿಂತವನು ದೇವರು ಅಂತ ಅವನ ಬಹಳ ಮುಖ್ಯವಾದ ವೈಶಿಷ್ಟ್ಯ. ಅಂದರೆ ಪ್ರಕೃತಿಯಿಂದ ನಿರ್ಮಾಣವಾದ ಎಲ್ಲ ವಸ್ತುಗಳು ಕೂಡ ಪ್ರಾಕೃತ, ಪ್ರಕೃತಿಯಿಂದ ನಿರ್ಮಾಣವಾದ ಎಲ್ಲ ವಸ್ತುಗಳು ಕೂಡ ಪಾಂಚಭೌತಿಕ. ದೇವರು ಪ್ರಕೃತಿಯಿಂದ ನಿರ್ಮಾಣವಾದದ್ರಲ್ಲಿ ಸೇರೋದಿಲ್ಲ. ಅವನು ಪ್ರಾಕೃತ ಅಲ್ಲ, ಅಪ್ರಾಕೃತ. ಹಾಗೆಯೇ ಪಂಚಭೂತಗಳು ಅಥವಾ ಅದರ ಸಮಷ್ಟಿಯೂ ದೇವರಲ್ಲ. ಆದ್ದರಿಂದಾಗಿ ಪಂಚಭೌತಿಕ ಶರೀರವೂ ಅವನಿಗಿಲ್ಲ, ಪಂಚಭೌತಿಕ ಶರೀರವೂ ಅವನಿಗಿಲ್ಲ ಅಂತ ಹೇಳಿ ಅವನ ಬಹಳ ಮುಖ್ಯವಾದ ವೈಶಿಷ್ಟ್ಯ ಅಂದರೆ ಏನು? ನಾವೆಲ್ಲ ಜೀವಿಗಳಾಗಿರ್ತಕ್ಕಂಥವರು ಜೀವ ಸ್ವರೂಪದಲ್ಲಿ ಪ್ರಾಕೃತರಲ್ಲ, ಅಪ್ರಾಕೃತರೇ. ನಮ್ಮ ಜೀವ ಸ್ವರೂಪ ಅಂತ ತಿಳ್ಕೊಂಡಾಗ ಅದು ಪ್ರಕೃತಿಯಿಂದ ನಿರ್ಮಾಣವಾದ್ದಲ್ಲ. ಆದರೆ ಜೀವಿಗಳಾಗಿರ್ತಕ್ಕಂಥವರು ಸಂಸಾರದಲ್ಲಿ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಪ್ರಾಕೃತವಾದ ಪಾಂಚಭೌತಿಕವಾದ ಶರೀರವನ್ನು ಎಲ್ಲರೂ ಪಡಿತಾರೆ. ಎಲ್ಲಿಯವರೆಗೆ? ಬ್ರಹ್ಮದೇವರಂಥ ಬ್ರಹ್ಮದೇವರಿಗೂ ತೇಜೋಮಯವಾಗಿರ್ತಕ್ಕಂಥ ಪ್ರಾಕೃತವಾಗಿರ್ತಕ್ಕಂಥ ಶರೀರ ಇದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವರೂ ಕೂಡ ಲಿಂಗದೇಹ ಇದೆ, ಅದು ಪ್ರಾಕೃತವಾದ ಪಾಂಚಭೌತಿಕವಾದ ಲಿಂಗದೇಹ. ಅದೆಲ್ಲವನ್ನೂ ಕೂಡ ತೊರೆದು ಅವರು ಕಡೆಗೆ ಮೋಕ್ಷಕ್ಕೆ ಹೋಗಬೇಕು. ಅವರು ವಿಧಾನದಲ್ಲಿ ಸ್ನಾನ ಮಾಡಿ ಆ ಲಿಂಗದೇಹವನ್ನು ಭಂಗ ಮಾಡಿಕೊಂಡು ಮುಂದೆ ಮೋಕ್ಷಕ್ಕೆ ಹೋಗಬೇಕು. ಅದರಿಂದಾಗಿ ಆ ಬ್ರಹ್ಮದೇವರ ಜೊತೆಗೆ ಉಳಿದ ಸಜ್ಜೀವಿಗಳು ಸಾಧನೆ ಮಾಡಿರ್ತಕ್ಕಂಥವರು, ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದವರು, ಅವರೂ ಕೂಡ ಈ ಒಂದು ಲಿಂಗದೇಹವನ್ನು ತೊರೆದು ಹೋಗಬೇಕು. ಈ ಲಿಂಗದೇಹ ಅಂತ ಬಂದಾಗ ಅದು ಪ್ರಾಕೃತವಾದ ಪಾಂಚಭೌತಿಕವಾದ ದೇಹ. ಲಿಂಗದೇಹ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಹೊರಗಿನ ಈ ಒಂದು ಪ್ರಾಕೃತವಾದ ದೊಡ್ಡದಾದ ಸ್ಥೂಲವಾದ ಶರೀರವೂ ಇರುತ್ತೆ. ಇದೆಲ್ಲವನ್ನೂ ಕೂಡ ನಾವು ತೊರೆದ ಮೇಲೆ ದೇವರ ಹತ್ರ ಹೋಗೋದು. ಆದರೆ ಆ ದೇವರಿಗೆ ಮಾತ್ರ ಎಂದೂ ಸಂಸಾರಕ್ಕೆ ಅವನು ಕಾಲಿಟ್ಟಿಲ್ಲ. ಆದ್ದರಿಂದಾಗಿ ಪ್ರಾಕೃತ ಶರೀರವೂ ಅವನಿಗಿಲ್ಲ, ಪಾಂಚಭೌತಿಕ ಶರೀರವೂ ಅವನಿಗಿಲ್ಲ. ಪ್ರಾಕೃತದ ಈ ಗುಂಪಿನಲ್ಲಿ ಅವನು ಸೇರೋದಿಲ್ಲ ಅಂತ ಹೇಳಿ ನಸತ್ತನ್ನಾಸದುಚ್ಯತೆ. ಅವನು ಸತ್ ಅಲ್ಲ, ಅಸತ್ ಅಲ್ಲ ಅಂತ.
ದೇವರು ಅಂತ ಬಂದಾಗಲೇ ಅದು ಆ ಅಂತ ಬಂದಾಗ ಸರ್ವವಿಲಕ್ಷಣ ಅಂತಲೇ ಅರ್ಥ, ಸರ್ವವಿಲಕ್ಷಣ. ಅದಕ್ಕೋಸ್ಕರವಾಗೇ ಗಜೇಂದ್ರ ಮುಖ್ಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಸಬೈನ ದೇವಾಸುರ ಮರ್ತ್ಯತಿರ್ಯಂಗ್ ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು ನಾಯಂ ಗುಣಕರ್ಮ ನ ಸನ್ನ ಚಾಸನ್ ನಿಷೇಧಶೇಷ ಜಯತಾತ್ ಅಶೇಷ. ಆ ದೇವರಿದ್ದಾನಲ್ಲ, ಸಬೈ ನ ದೇವ ಅಸುರ ಮರ್ತ್ಯ ತಿರ್ಯಂಗ್ ಅಂತ ಕರೀತಾರೆ. ಅವನನ್ನು ಇಂದ್ರಚಂದ್ರ ಮೊದಲಾದ ದೇವತೆಗಳ ಗುಂಪಿನಲ್ಲಿ ಸೇರಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅವರೆಲ್ಲರಿಗೂ ಪ್ರಾಕೃತ ಶರೀರ ಇದ್ದೇ ಇದೆ. ಅಸುರ ಸುರ ವಿರೋಧಿಗಳಾಗಿರ್ತಕ್ಕಂತಹ ಯಾರಿದ್ದಾರೆ, ದೇವತಾ ವಿರೋಧಿಗಳು ಅಸುರರು ಯಾರಿದ್ದಾರೆ, ಅವರ ಗುಂಪಿಗೂ ಸೇರಿಸ್ಲಿಕ್ಕೆ ಬರಲ್ಲ. ಯಾಕೆ? ಅವರಿಗೂ ಪ್ರಾಕೃತ ಪಾಂಚಭೌತಿಕ ಶರೀರ ಇದೆ, ದೇವರಿಗೆ ಇಲ್ಲ. ಸಬೈನ ದೇವಾಸುರ ಮರ್ತ್ಯ ಮನುಷ್ಯರಾಗಿರ್ತಕ್ಕಂತಹ ಸಾಮಾನ್ಯ ಹೊಂದತಕ್ಕಂತಹ ಜೀವಿಗಳು ನಾವೆಲ್ಲ ಏನಿದ್ದೇವೆ, ಮನುಷ್ಯರು ಅಂತ ನಮ್ಮನ್ನೇನು ಕರ್ಕೋತೇವೆ, ನಮ್ಮ ಗುಂಪಿಗೂ ಸೇರಿಸ್ಲಿಕ್ಕೆ ಬರಲ್ಲ. ಯಾಕೆ? ನಾವೆಲ್ಲ ಸಂಸಾರದಲ್ಲಿರೋರು, ನಮಗೂ ಪ್ರಾಕೃತ ಶರೀರ ಇದೆ, ದೇವರಿಗೆ ಅಂತಹ ಪ್ರಾಕೃತ ಶರೀರ ಇಲ್ಲ. ಸಬೈನ ದೇವಾಸುರ ಮರ್ತ್ಯ ತಿರಿಯಂಗ್ ಚಿಕ್ಕ ಪುಟ್ಟ ಕ್ರಿಮಿ ಕೀಟಗಳು, 4 ಕಾಲಿನ ಪ್ರಾಣಿಗಳು, ಆ ಗುಂಪಿಗೂ ಸೇರಿಸ್ಲಿಕ್ಕೆ ಬರಲ್ಲ. ಅವುಗಳದು ಪ್ರಾಕೃತ ಪಾಂಚಭೌತಿಕ ಶರೀರ, ದೇವರಿಗೆ ಅದಿಲ್ಲ. ಆದಮೇಲೆ ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು, ದೇವರನ್ನು ಹೆಣ್ಣಿನ ಗುಂಪಿಗೂ ಸೇರಿಸ್ಲಿಕ್ಕೆ ಬರಲ್ಲ, ದೇವರನ್ನು ಗಂಡಿನ ಗುಂಪಿಗೂ ಸೇರಿಸ್ಲಿಕ್ಕೆ ಬರಲ್ಲ. ಅಥವಾ ಹೆಣ್ಣು ಗಂಡು ಎರಡೂ ಅಲ್ಲದ ನಪುಂಸಕ ಗುಂಪಿಗೂ ದೇವರನ್ನು ಸೇರಿಸಲಿಕ್ಕೆ ಬರೋದಿಲ್ಲ. ಅಂದರೆ ಮೂಲತಃ ನಾವು ಇವತ್ತು ಪ್ರಾಕೃತವಾಗಿ ಕಾಣುವ ಹೆಣ್ಣು ಗಂಡು ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು ಹೊರತು ಜೀವಸ್ವರೂಪದಲ್ಲಿ ಒಂದು ಹೆಣ್ಣು ಅಂತಿದೆ, ಜೀವಸ್ವರೂಪದಲ್ಲಿ ಒಂದು ಗಂಡು ಅಂತ ಇದೆ. ಆದರೆ ಜೀವಸ್ವರೂಪದಲ್ಲಿ ನಪುಂಸಕ ಅಂತ ಇಲ್ಲ. ಆದರೆ ಇಲ್ಲಿ ನಾವು ಪ್ರಾಕೃತ ಪಾಂಚಭೌತಿಕ ಶರೀರವನ್ನು ನೋಡಿದಾಗ ಹೆಣ್ಣಿನ ಶರೀರ, ಗಂಡಿನ ಶರೀರ, ನಪುಂಸಕ ಶರೀರ ಅಂತ ಕರಿತೇವೆ. ದೇವರನ್ನು ಈ ಒಂದು ಪ್ರಾಕೃತದ ದೃಷ್ಟಿಯಿಂದ ಈ 3 ಗುಂಪಿಗೂ ಸೇರಿಸಲಿಕ್ಕೆ ಬರಲ್ಲ. ಅವನು ಅಪ್ರಾಕೃತ ಜ್ಞಾನಾನಂದಮಯ. ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು, ಚಿಕ್ಕ ಪುಟ್ಟ ಕ್ರಿಮಿಕೀಟಗಳೇನಿದೆ ಆ ಗುಂಪಿಗೂ ದೇವರನ್ನು ಸೇರಿಸಲಿಕ್ಕೆ ಬರಲ್ಲ. ಆ ಕ್ರಿಮಿಕೀಟಗಳು ಕೂಡ ಪ್ರಾಕೃತ ಪಾಂಚಭೌತಿಕ ಶರೀರವನ್ನು ಹೊಂದಿದೆ, ದೇವರಿಗದಿಲ್ಲ. ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು ನಾಯಂ ಗುಣ ಕರ್ಮ, ಅವನು ಗುಣ ಇಲ್ಲ. ಗುಣ ಅಂದರೆ ನಮ್ಮಲ್ಲೆಲ್ಲ ಏನೇನೋ ಒಂದಿಷ್ಟು ಕ್ವಾಲಿಟಿಗಳು ಬರುತ್ತೆ. ಆ ಗುಣ ನಮ್ಮಲ್ಲಿ ಬರ್ತಕ್ಕಂಥ ಕ್ವಾಲಿಟಿ ಎಲ್ಲ ಯಾವುದರಿಂದ ಬಂದದ್ದು? ಸತ್ವರಜಸ್ತಮೋ ಗುಣಗಳಿಂದ ಬಂದದ್ದು. ಅಂತಹ ಸತ್ವರಜಸ್ತಮೋ ಗುಣಗಳಿಂದ ಬಂದಿರತಕ್ಕಂತಹ ಗುಣಧರ್ಮಗಳು ದೇವರಲ್ಲ. ಗುಣಧರ್ಮಗಳು, ಅಂತಹ ಗುಣಧರ್ಮಗಳು ದೇವರಲ್ಲಿಲ್ಲ. ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು ನಾಯಂ ಗುಣ ಕರ್ಮ, ಚಟುವಟಿಕೆ ಆ್ಯಕ್ಟಿವಿಟಿ ಅಂತ ನಾವೇನು ಕರಿತೇವೆ ಅದು ಕೂಡ ಪ್ರಕೃತಿಯ ಪ್ರಾಕೃತ ಇಂದ್ರಿಯಗಳಿಂದ ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ಅದೂ ಅಲ್ಲ, ಪ್ರಾಕೃತವಾದ ಆ್ಯಕ್ಟಿವಿಟಿ ಅದೂ ಅಲ್ಲ. ದೇವರು ಬಹಳ ಸುಂದರವಾದ ರೀತಿಯಲ್ಲಿ ಸಮಸ್ತ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಅವನಿಗೂ ಅವನ ಕ್ರಿಯೆಗೂ ಭೇದವೇ ಇಲ್ಲ, ಅಭೇದ ಅಂತಲೇ ಶಾಸ್ತ್ರ ಹೇಳುತ್ತೆ. ಆದರೂ ಕೂಡ ನಮ್ಮಂಥ ಒಂದು ಅಸ್ವತಂತ್ರವಾದ ಅಸಮರ್ಥರು ಮಾಡ್ತಕ್ಕಂಥ ಚಟುವಟಿಕೆ ಅವನಲ್ಲ. ಅದಕ್ಕೋಸ್ಕರವಾಗಿ ನಾಯಂ ಗುಣಕರ್ಮ ನಸನ್ನ ಚಾಸನ್, ಇಲ್ಲಿ ಬಂದಿರತಕ್ಕಂಥ ಚರ ಸತನ ಅಸತನ, ಕಣ್ಣಿಗೆ ಕಾಣ್ತಕ್ಕಂಥ ಮಣ್ಣು ನೀರು ಬೆಂಕಿ, ಕಾಣದೇ ಇರತಕ್ಕಂತಹ ಗಾಳಿ ಆಕಾಶ ಯಾವುದೂ ಕೂಡ ದೇವರಲ್ಲ. ನಸನ್ನ ಚಾಸನ್ ನಿಷೇಧಶೇಷ ಜಯತಾದೇಶ. ಹೀಗೆ ನಿಷೇಧಶೇಷ ಇದೆಲ್ಲವನ್ನೂ ಕೂಡ ನಿಷೇಧ ಮಾಡಿದ ಮೇಲೆ ದೇವ ಅಲ್ಲ, ಅಸುರ ಅಲ್ಲ, ಮರ್ತ್ಯ ಅಲ್ಲ, ತಿರ್ಯಂಗಲ್ಲ, ಪಶು ಅಲ್ಲ, ಪಕ್ಷಿ ಅಲ್ಲ, ಪ್ರಾಣಿ ಅಲ್ಲ, ಗುಣ ಅಲ್ಲ, ಕ್ವಾಲಿಟಿ ಅಲ್ಲ, ಆಯಿತಾ, ಸತ್ ಅಲ್ಲ, ಅಸತ್ ಅಲ್ಲ, ಇದು ಯಾವುದೂ ಅಲ್ಲ 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 ಅಂತ ಹೇಳಿದ ಮೇಲೆ ಯಾವುದು ಉಳಿಯತ್ತೋ ಅದು ದೇವರು ಅಂತ ಗಜೇಂದ್ರ ಮುಖ್ಯದಲ್ಲಿ ಬಹಳ ದೊಡ್ಡ ಜ್ಞಾನಿಯಾಗಿರ್ತಕ್ಕಂಥ ಗಜೇಂದ್ರ ದೇವರನ್ನು ಈ ರೀತಿ ವರ್ಣನೆ ಮಾಡ್ತಾನೆ. ಆಯಿತಾ, ಅದನ್ನೇ ನಾವಿಲ್ಲಿ ಕೃಷ್ಣ ಹೇಳಿನ ಮಾತಿನಲ್ಲಿ ನೋಡೋದಾಗಿದ್ದರೆ ಅನಾದಿಮತ್ಪರಂ ಬ್ರಹ್ಮ ನಸತ್ತನ್ನಾಸದುಚ್ಯತೆ ಅಂತ. ಅದಾದಮೇಲೆ ಇದು ಕ್ಷೇತ್ರ ಅಲ್ಲ ಅನ್ನೋ ರೀತಿಯಲ್ಲಿ ಜಡ ಪದಾರ್ಥಗಳ ಗುಂಪಿಗೆ ಸೇರಿಲ್ಲ ಅನ್ನೋದಕ್ಕೆ ಇದನ್ನು ಹೇಳಿದ್ದು ಅಂತ ಒಂದು ವಿಚಾರ. ಜೊತೆಗೆ ಜೀವಿಗಳ ಗುಂಪಿನಲ್ಲೂ ದೇವರನ್ನು ಸೇರಿಸಲಿಕ್ಕೆ ಬರಲ್ಲ. ನಾನಾಗಲೇ ಗಜೇಂದ್ರ ಮುಖ್ಯದ ಚಿಂತನೆಯನ್ನು ಮುಂದಿಟ್ಟೆ. ನಮಗೆ ಜೀವಿಗಳ ಗುಂಪಿನಲ್ಲೂ ಸೇರಿಸಲಿಕ್ಕೆ ಬರಲ್ಲ. ಎಲ್ಲ ಜೀವಿಗಳು ಕೂಡ ಅಲ್ಪರು, ಸರ್ವಜ್ಞರಲ್ಲ, ಅಸಮರ್ಥರು, ಆಯಿತಾ, ಹೀಗೆಲ್ಲಾಗಿದ್ದಾರೆ, ದೋಷದಿಂದ ತುಂಬಿರ್ತಕ್ಕಂಥವರು. ದೇವರು ಸರ್ವಗುಣ ಪರಿಪೂರ್ಣ, ಸರ್ವದೋಷ ವಿದೂರ. ಅಂತಹ ದೇವರು ಅಲ್ಪಜ್ಞರಾದ, ಅಸಮರ್ಥರಾದ,
ಜೀವಿಗಳ ಗುಂಪಿನಲ್ಲಿ ಸೇರಲಿಕ್ಕೆ ಆಗೋದಿಲ್ಲ. ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ರೀತಿ ಹೇಳ್ತಾರೆ. ಹೇಗೆ? ಜೀವಿಗಳು ಅಂದರೆ ಸಾಮಾನ್ಯ ಜೀವಿಗಳನ್ನು ಬಿಟ್ಬಿಟ್ಬಿಡ, ದೊಡ್ಡ ಜೀವಿಗಳನ್ನು ತಗೊಂಡ. ದೊಡ್ಡ ಜೀವಿಗಳು ಅಂದರೆ ಯಾರು? ನಮ್ಮೆಲ್ಲರನ್ನೂ ಕೂಡ ವಿಶೇಷವಾದ ರೀತಿಯಲ್ಲಿ ನಿಯಮನ ಮಾಡುವ ದೊಡ್ಡ ಜೀವ ಅಂದರೆ ಜೀವೋತ್ತಮನಾದ ಪ್ರಾಣದೇವ. ಅವನನ್ನು ಸತ್ ಅಂತಲೇ ಕರೀತಾರೆ ಶ್ರುತಿಯಲ್ಲಿ. ಸದಿತಿ ಪ್ರಾಣ, ಪ್ರಾಣದೇವರು ಅಂದರೆ ಸತ್ ಅಂತ. ಯಾಕೆ ಅಂತ ಹೇಳಿದ್ರೆ ವಿಶೇಷವಾಗಿ ಸತ್ಶಬ್ದಕ್ಕರ್ಥ ಸಕಲ ಸದ್ಗುಣಗಳು ಅಂತ. ಸಕಲ ಸದ್ಗುಣಗಳು ದೇವರ ಅನಂತರದಲ್ಲಿ ಸಕಲ ಸದ್ಗುಣಗಳ ನೆಲೆ ಯಾರು ಅಂತ ಬಂದಾಗ ಪ್ರಾಣದೇವರು. ಅದಕ್ಕೋಸ್ಕರ ಅವರನ್ನು ಸತ್ ಅಂತ ಕರೀತಾರೆ. ಅದಾದ ಮೇಲೆ ಅಸತ್ ಅಂತ ಯಾರನ್ನು ಕರೀತಾರೆ ಅಂತ ಹೇಳಿದಾಗ ಜಡ ಪ್ರಕೃತಿ, ಅದರ ಅಭಿಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಅವಳನ್ನು ಕೂಡ ಅಸತ್ ಅಂತ ಕರೆಯೋದು. ಅಸದೇ ವೇದಮಗ್ರ ಆಸೀತ್ ಅಂತ ಹೇಳಿದ್ರೆ ಅದೇ ಅಭಿಪ್ರಾಯ. ಜಡ ಪ್ರಕೃತಿ ಇತ್ತು ಅಂತ. ಅಂದರೆ ಜಡ ಪ್ರಕೃತಿಯನ್ನು ಅಸತ್ ಅಂತ ಕರೆಯೋದು ಯಾಕೆ ಅಂತ ಹೇಳಿದ್ರೆ ಅದು ಪರಮಾಣು ರೂಪದಲ್ಲಿ ಇದ್ದಾಗ ಅದರಿಂದ ಯಾವುದೇ ವಿಧವಾದ ಚಟುವಟಿಕೆ ನಡೆಯೋದಿಲ್ಲ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಜಡ ಪ್ರಕೃತಿಯನ್ನು, ಪ್ರಳಯ ಕಾಲದಲ್ಲಿ ಇರ್ತಕ್ಕಂಥ ಜಡ ಪ್ರಕೃತಿಯನ್ನು ಅಸತ್ ಅಂತ ಕರೀತಾರೆ. ಅದರ ಅಭಿಮಾನಿಯಾದ ಲಕ್ಷ್ಮೀದೇವಿಯನ್ನು ಕೂಡ ಅಸತ್ ಅಂತ ಕರೀತಾರೆ. ಈಗ ಸಾಮಾನ್ಯ ಜೀವಿಗಳು ಬಿಟ್ಬಿಟ್ಟ ದೇವರನ್ನು ಸತ್ ಎನ್ನುವ ಪ್ರಾಣದೇವರ ಗುಂಪಿಗೆ ಸೇರಿಸ್ಬೋದಾ ಅಂದರೆ ನ ಸತ್, ದೇವರನ್ನು ಪ್ರಾಣದೇವರ ಗುಂಪಿಗೂ ಸೇರಿಸ್ಲಿಕ್ಕೆ ಬರಲ್ಲ. ಅದಕ್ಕೋಸ್ಕರಾಗಿ ನ ಅಸತ್, ಲಕ್ಷ್ಮೀದೇವಿಯ ಗುಂಪಿಗೂ ಸೇರಿಸ್ಲಿಕ್ಕೆ ಬರೋದಿಲ್ಲ. ನಿತ್ಯ ಮುಕ್ತಳು ದೇವರು ಯಾರು ಅಂತ ಬಂದಾಗ ಭಗವಂತ. ಲಕ್ಷ್ಮೀದೇವಿಯು ಕೂಡ ನಿತ್ಯ ಮುಕ್ತಳು. ಆದರೂ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯೂ ಕೂಡ ಏನಾಗಿದ್ದಾಳೆ? ಅಸ್ವತಂತ್ರಳಾಗಿದ್ದಾಳೆ. ಅವಳಿಗೂ ಪ್ರಾಕೃತ ಪಾಂಚಭೌತಿಕ ಶರೀರ ಇಲ್ಲ, ಅಪ್ರಾಕೃತ ಜ್ಞಾನಾನಂದಮಯಳೆ, ದೇವರ ಜೊತೆಗೆ ಎಂದು ಇರ್ತಾಳೆ. ಎಲ್ಲ ಆದರೂ ಕೂಡ ದೇವರು ಅಂತ ಬಂದಾಗ ನಾವು ಯಾರನ್ನ ಪ್ರಾಣದೇವರ ಗುಂಪಿಗೂ ಸೇರಿಸಲಿಕ್ಕೆ ಬರೋದಿಲ್ಲ, ಲಕ್ಷ್ಮೀದೇವಿಯ ಗುಂಪಿಗೂ ಸೇರಿಸಲಿಕ್ಕೆ ಬರಲ್ಲ. ಬಹಳ ದೊಡ್ಡ ಚೇತನ ಪ್ರಾಣದೇವ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಪಿಂಡಾಂಡಗಳಲ್ಲಿ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಸತ್ ಎನಿಸುವ ಪ್ರಾಣದೇವನಿಗೆ ಬಹಳ ದೊಡ್ಡ ಅಸ್ತಿತ್ವ, ಬಹಳ ದೊಡ್ಡದಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಆದರೆ ಅದೆಲ್ಲವೂ ಕೂಡ ದೇವರು ಕೊಟ್ಟ ಬಳುವಳಿ, ದೇವರ ಅನುಗ್ರಹದಿಂದ ಬಂದದ್ದು. ಅಷ್ಟೇ ಅಲ್ಲ, ಯಾವ ಒಂದು ಬ್ರಹ್ಮಕಲ್ಪದಲ್ಲಿ ಅವರು ಬಂದು ಸೇರ್ಕೋತಾರೋ ಆ ಬ್ರಹ್ಮಕಲ್ಪದಲ್ಲಿ ಮಾತ್ರ ಅವರಿಗೆ ಅದೆಲ್ಲ. ಆ ಬ್ರಹ್ಮಕಲ್ಪದಲ್ಲಿ ಅದೆಲ್ಲ ಅಡ್ಮಿನಿಸ್ಟ್ರೇಷನ್, ಆಡಳಿತ ನೋಡ್ಕೊಳ್ಳೋದು. ಅದನ್ನು ಬಿಟ್ಟು ಅವರು ಬ್ರಹ್ಮದೇವರಾಗಿ ಅವರು ಮೋಕ್ಷಕ್ಕೆ ಹೋದರು ಅಂದರೆ ಅಲ್ಲಿ ಪುನಃ ಯಾವ ಅಧಿಕಾರವೂ ಯಾರಿಗಿಲ್ಲ. ಅಲ್ಲಿಗೆ ಹೋದ ಮೇಲೆ ತಮ್ಮ ಜೊತೆಗೆ ಬಂದಿರತಕ್ಕಂಥವರನ್ನು ಮಾತ್ರ ಅವರು ನೋಡ್ಕೊಳ್ಳೋದು ಹೊರತು ಉಳಿದ ಯಾವ ಒಂದು ಜಗತ್ತಿನ ಜವಾಬ್ದಾರಿ ಅವರಿಗಿರೋದಿಲ್ಲ. ಹೀಗಾಗಿ ಆದರೆ ದೇವರಿಗೆ ಹಾಗಲ್ಲ. ಎಲ್ಲ ಬ್ರಹ್ಮದೇವರು, ಎಲ್ಲ ಪ್ರಾಣದೇವರು ಇಲ್ಲಿ ಯಾರ್ಯಾರು ಬಂದು ಹೋಗ್ತಾರೋ ಅವರೆಲ್ಲರ ಕಾಲದಲ್ಲಿ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡೋನು, ಪ್ರಾಣದೇವರನ್ನು ಸೃಷ್ಟಿ ಮಾಡೋನು ಎಲ್ಲ ಅವನೇ. ಅದಕ್ಕೋಸ್ಕರವಾಗಿ ಆ ಬ್ರಹ್ಮದೇವರು ಅಥವಾ ಪ್ರಾಣದೇವರ ಗುಂಪಿಗೂ ದೇವರನ್ನು ಸೇರಿಸಲಿಕ್ಕೆ ಬರಲ್ಲ. ಬ್ರಹ್ಮ ಪ್ರಾಣರಂಥವರನ್ನು ಸೃಷ್ಟಿ ಮಾಡಿ, ಸ್ಥಿತಿ ಮಾಡಿ, ಕಡೆಗೆ ಸಂಹಾರ ಮಾಡಿ ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಕ್ಕಂಥವನು, ತನ್ನ ಹೊಟ್ಟೆಯಲ್ಲಿ ಮುಖದಲ್ಲಿ ಇಟ್ಕೊಳ್ತಕ್ಕಂಥವನು ದೇವರು. ಆದ್ದರಿಂದಾಗಿ ಆ ಪ್ರಾಣದೇವರು ಬ್ರಹ್ಮದೇವರ ಗುಂಪಿಗೂ ಸೇರ್ಸಲಿಕ್ಕೆ ಬರಲ್ಲ. ಇನ್ನು ಲಕ್ಷ್ಮೀದೇವಿ ಪ್ರಾಣದೇವರಿಗಿಂತೂ ದೊಡ್ಡವಳು. ಅಷ್ಟೇ ಅಲ್ಲ, ಅಪ್ರಾಕೃತ ಜ್ಞಾನಾನಂದಮ ಶರೀರನೇ. ಭಗವಂತ ಎಲ್ಲೆಲ್ಲಿ ಯಾವ ಒಂದು ಯುಗದಲ್ಲಿ ಅವತಾರ ಮಾಡ್ತಾನೋ ಆಗೆಲ್ಲ ಅವಳು ಕೂಡ ಅಪ್ರಾಕೃತ ಜ್ಞಾನಾನಂದಮ ಶರೀರದಿಂದಲೇ ಅವತಾರ ಮಾಡ್ತಾಳೆ. ಆಯಿತಾ? ಮತ್ತು ಎಲ್ಲರ ತಾಯಿ, ಇಡೀ ಜಗತ್ತನ್ನು ಒಂದು ರೀತಿಯಿಂದ ಸೃಷ್ಟಿ ಮಾಡ್ತಕ್ಕಂಥವಳು ಅಂದರೆ ಲಕ್ಷ್ಮೀದೇವಿ. ಹೌದು, ಸಂಹಾರ ಮಾಡ್ತಕ್ಕಂಥವಳು ಅಂದರೆ ದುರ್ಗಾರೂಪದಿಂದ ಲಕ್ಷ್ಮೀದೇವಿ. ಪಾಲನೆ ಮಾಡ್ತಕ್ಕಂಥದ್ದು ವಿಷ್ಣುವಿನ ಜೊತೆಗೆ ಅವಳು ಮಾಡ್ತಾಳೆ. ಎಲ್ಲ ಹೌದು. ಆದರೂ ಅವಳಿಗೆ ಏನಿಲ್ಲ, ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯವಿಲ್ಲ. ದೇವರು ಸರ್ವತಂತ್ರ ಸ್ವತಂತ್ರನಾಗಿ ಎಲ್ಲವನ್ನೂ ಮಾಡುವವನು. ಈ ಲಕ್ಷ್ಮೀದೇವಿಯ ಅಧಿಕಾರಕ್ಕೂ ಮೊಟಕುಂಟಾಗತ್ತೆ. ಯಾವಾಗ ಅಂತ ಬಂದಾಗ ಮಹಾಪ್ರಳಯ ಕಾಲದಲ್ಲಿ. ಮಹಾಪ್ರಳಯ ಕಾಲದಲ್ಲಿ ಅವಳಿಗೆ ಯಾವ ಒಂದು ಪೋರ್ಟ್ಫೋಲಿಯೋ ದೇವರು ಕೊಟ್ಟಿರ್ತಾನೆ, ಜಡ ಪ್ರಕೃತಿಯ ಅಭಿಮಾನಿ ಸೇರಿಸಿಕೊಂಡು ಪೋರ್ಟ್ಫೋಲಿಯೋ ಎಲ್ಲವನ್ನು ವಾಪಸ್ ತಗೋತಾನೆ. ಯಾಕೆಂದರೆ ಮಹಾಪ್ರಳಯ ಕಾಲದಲ್ಲಿ ಏನೂ ಕೆಲಸವಿಲ್ಲ. ಹೀಗಾಗಿ ಮಹಾಪ್ರಳಯ ಕಾಲದಲ್ಲಿ ಲಕ್ಷ್ಮೀದೇವಿಯ ಅಧಿಕಾರಕ್ಕೆ ಚ್ಯುತಿ ಬರುತ್ತೆ, ಪೊಸಿಷನ್ಗೆ ಚ್ಯುತಿ ಬರುತ್ತೆ. ಆದರೆ ದೇವರ ಅಧಿಕಾರಕ್ಕೆ ಎಂದೂ ಚ್ಯುತಿ ಇಲ್ಲ. ಸದಾ ನಾರಾಯಣಂ. ಅವನು ಎಲ್ಲ ಕಾಲದಲ್ಲಿ, ಸೃಷ್ಟಿಕಾಲದಲ್ಲೂ ನಾರಾಯಣ, ಸ್ಥಿತಿಕಾಲದಲ್ಲೂ ನಾರಾಯಣ, ಮಹಾಪ್ರಳಯ ಕಾಲದಲ್ಲೂ ನಾರಾಯಣ. ಹೀಗೆ ಸದಾ ನಾರಾಯಣ. ಯಾರು ಅಂದರೆ ದೇವರು. ಹೀಗಾಗಿ ಅವನು ಸದಾ ನಾರಾಯಣ. ಆದರೆ ಲಕ್ಷ್ಮೀದೇವಿ ಮಾತ್ರ ಸದಾ ನಾರಾಯಣ ಅಲ್ಲ. ಅವಳು ಏನಾಗ್ತಾನೆ,
ಮಹಾಪ್ರಳಯ ಕಾಲ ಬಂತು ಅಂತ ಬಂದಾಗ ಅವಳ ಎಲ್ಲ ಒಂದು ಪೊಸಿಷನ್ ಅದೆಲ್ಲವನ್ನು ಕೂಡ ಯಾರಿಗೆ ಕೊಡಬೇಕಾಗತ್ತೆ? ಭಗವಂತನಿಗೆ ಕೊಡಬೇಕಾಗತ್ತೆ. ಆಮೇಲೆ ಪುನಃ ಸೃಷ್ಟಿ ಕಾಲದಲ್ಲಿ ಭಗವಂತ ಅದೆಲ್ಲವನ್ನು ಕೂಡ ಕೊಡ್ತಾನೆ. ಹೀಗಾಗಿ ನಸತ್ತನ್ನಾಸದುಚ್ಯತೆ ಅಂತ ಬಂದಾಗ ಜೀವಿಗಳ ಗುಂಪಿನಲ್ಲೇ ದೊಡ್ಡದಾದ ಸತ್ ಎನಿಸುವ ಪ್ರಾಣದೇವರು ಅವರನ್ನೇ ಸೃಷ್ಟಿ ಮಾಡೋರು ಭಗವಂತ. ಅದರಿಂದಾಗಿ ಆ ಗುಂಪಿಗೆ ಅವರು ಸೇರೋದಿಲ್ಲ. ಲಕ್ಷ್ಮೀದೇವಿಯನ್ನು ದೇವರು ಸೃಷ್ಟಿ ಮಾಡೋದು ಅಂತಿಲ್ಲ, ಆದರೆ ಲಕ್ಷ್ಮೀದೇವಿಗೆ ಪೊಸಿಷನ್ ಕೊಡ್ತಾನೆ. ಅಂದರೆ ಸ್ಥಾನಮಾನವನ್ನು ದೇವರು ಪ್ರತಿಕಲ್ಪದಲ್ಲೂ ಕೊಡ್ತಾನೆ. ಲಕ್ಷ್ಮೀದೇವಿಗೂ ಸೃಷ್ಟಿ ಸ್ಥಾನಮಾನದ ಮೂಲಕವಾಗಿ ಸೃಷ್ಟಿ ಇದ್ದೇ ಇದೆ. ಆದರೆ ದೇವರಿಗೆ ಅಂತಹ ಸ್ಥಾನಮಾನದ ಮೂಲಕವಾದ ಸೃಷ್ಟಿಯೂ ಇಲ್ಲ. ಅವನ ಸ್ಥಾನಮಾನಕ್ಕೆ ಎಂದೂ ಚ್ಯುತಿ ಇಲ್ಲ. ಅದಕ್ಕೆ ಅವನನ್ನು ಅಚ್ಯುತ ಅಂತ ಕರೀತಾರೆ ಅಂತ ಹೇಳಿ, ಜ್ಞೇಯನಾದ ದೇವರು ಅಂತ ನಾವೇನು ಚಿಂತೆ ಮಾಡ್ತೀವಿ, ಅವನ ಮಹಾಮಹಿಮೆ ಬಹಳ ದೊಡ್ಡದು ಅಂತ ಹೇಳಿ, ಅನಾದಿಮತ್ ಪರಂಬ್ರಹ್ಮ ನಸತ್ತನ್ನಾಸದುಚ್ಯತೆ ಅಂತ ಹೇಳಿ 13ನೇ ಶ್ಲೋಕದಲ್ಲಿ ಬರುವ ಅರ್ಧ ಶ್ಲೋಕದ ಚಿಂತನೆಯನ್ನು ನಾವು ಇಲ್ಲಿವರೆಗೆ ನೋಡಿದ್ದೇವೆ. ಹರಯೇ ನಮಃ. ಕೃಷ್ಣ ಪರಮಾತ್ಮ ಜನರಿಗೆ ಬರುವ ಸಕಲ ವಿಧವಾಗಿರುವಂತಹ ಸಮಸ್ಯೆಗಳಿಗೂ ಪರಿಹಾರ ನೀಡಲಿಕ್ಕಾಗಿ ಬಂದ ಅವನೊಬ್ಬ ಭವರೋಗ ವೈದ್ಯ. ಇವತ್ತು ವೈದ್ಯರ ಬಳಿ ಹೋದಾಗ, ಇವತ್ತು ನಮಗೆ ಈ ರೋಗ ಇದೆ, ಹೊಟ್ಟೆ ತುಂಬ ನೋವಾಗ್ತಾ ಇದೆ ಅಂತ ಹೇಳಿದಾಗ ಮೊದಲಿಗೆ ಅವನು ಹೊಟ್ಟೆ ನೋವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರೆ ಕೊಡಬಹುದು. ಆದರೆ ಇನ್ನೊಮ್ಮೆ ಹೋದಾಗಲೂ ಕೂಡ ಅವನೇನು ಮಾಡ್ತಾನೆ, ತಾತ್ಕಾಲಿಕ ಉಪಶಮನ ಆಗಲಿ ಅಂತ ಮಾತ್ರೆ ಕೊಟ್ಟು ಕಳಿಸೋಲ್ಲ, ಅದರ ಮೂಲ ಹುಡುಕ್ತಾನೆ. ಯಾವುದಕ್ಕೋಸ್ಕರ ಹೊಟ್ಟೆ ನೋವಾಗ್ತಾ ಇದೆ, ಇವನಿಗೆ ಯಾವುದಕ್ಕೋಸ್ಕರ ಈ ಒಂದು ವೇದನೆ ಉಂಟಾಗ್ತಾ ಇದೆ ಅಂತ ನೋಡಿ ಅವನಿಗೆ ಸರಿಯಾಗಿರುವ ಮಾತ್ರೆಯನ್ನು, ಔಷಧಿಯನ್ನು ಕೊಟ್ಟು ಅವನ ಜೀವನವನ್ನು 100 ವರ್ಷಗಳ ಕಾಲ ಬದುಕಿಸುವಂತೆ ಮಾಡುವ ಒಳ್ಳೆಯ ವೈದ್ಯನಂತೆ ನಮಗೆ ದ ಬೆಸ್ಟ್ ಡಾಕ್ಟರ್ ಅಂದರೆ ಕೃಷ್ಣ ಪರಮಾತ್ಮ, ಭವರೋಗದ ವೈದ್ಯ. ಈ ಡಾಕ್ಟರ್ಗಳು ಯಾರೂ ಇಲ್ಲ. ಬಂದಿರುವ ವ್ಯಾಧಿ ನಿವೃತ್ತಿ ಮಾಡಬಹುದು, ಆದರೆ ಕೃಷ್ಣ ಪರಮಾತ್ಮ ಮಾಡಿದ ಎಂತಹ ಉಪಕಾರ ಅಂದರೆ ಮೂಲಭೂತವಾದದ್ದು. ಪ್ರಕೃತಿ ಅಂದರೆ ಏನು? ಜಡ ಪ್ರಕೃತಿ, ಚೇತನ ಪ್ರಕೃತಿ ಅಂತ 2 ವಿಧವಾಗಿದೆ. ಜಡ ಪ್ರಕೃತಿ ಅಂದರೆ ಏನು? ಅದರಲ್ಲಿ ಯಾವ್ಯಾವ ತತ್ವಗಳು, ಅದರ ಬಗ್ಗೆ ನಿರೂಪಣೆ. ಜೀವ ಎಂಥವನು, ಅವನ ಸ್ವರೂಪ ಏನು? ವಸ್ತುತಃ ಇವತ್ತು ನಾವೆಲ್ಲ ಕಷ್ಟದಲ್ಲಿ ಬಳಲ್ತಾ ಇದ್ದೇವೆ. ಆದರೆ ಜೀವನ ನಿಜವಾದ ಸ್ವರೂಪ ಏನು ಅಂದರೆ ಅವನೊಂದು ಜ್ಞಾನಾನಂದ ರೂಪನಾಗಿರುವವನು. ಅಂತಹ ಜೀವನ ಬಗ್ಗೆ ಹೇಳುವಂಥದ್ದು ಈ ಒಂದು ಉಪನ್ಯಾಸವಾಗಿರುವಂಥದ್ದು. ಆ ವಿಷಯಗಳನ್ನೆಲ್ಲ ಹೇಳಿರುವಂತಹ ಆಚಾರ್ಯರ ಆ ತತ್ವವನ್ನು ನಾವು ತಿಳಿದಿದ್ದೇವೆ. ಇನ್ನು ಆ ತತ್ವಗಳನ್ನು ಚಿಂತಿಸ್ತಾ ಪಾರಾಯಣವನ್ನು ನಾವೆಲ್ಲರೂ ಕೂಡ ಮುಂದೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಸೇರಿ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು
मे शृणु ऋषिभिर्बहुधा गीतं ऋषिभिर्बहुधा गीतं छन्दोभिर्विविधैः पृथक् छन्दोभिर्विविधैः पृथक् ब्रह्मसूत्रपदैश्चैव ब्रह्मसूत्रपदैश्चैव हेतुमद्भिर्विनिश्चितैः हेतुमद्भिर्विनिश्चितैः महाभूतान्यहङ्कारो महाभूतान्यहङ्कारो बुद्धिरव्यक्तमेव च बुद्धिरव्यक्तमेव च इन्द्रियाणि दशैकञ्च इन्द्रियाणि दशैकञ्च पञ्चचेन्द्रियगोचराः पञ्चचेन्द्रियगोचराः इच्छाद्वेषः सुखं दुःखम् इच्छाद्वेषसुखं दुःखं सङ्गातश्चेतना धृतिः सङ्घातश्चेतना धृतिः एतत् क्षेत्रं समासेन एतत्क्षेत्रं समासेन सविकारमुदाहृतम् सविकारमुदाहृतम् अमानित्वम् अदम्भित्वम् अमानित्वम् अदम्भित्वम् अहिंसा क्षान्तिरार्जवम् अहिंसा क्षान्तिरार्जवम् आचार्योपासनं शौचम् आचार्योपासनं शौचम् स्थैर्यमात्मविनिग्रहः स्थैर्यमात्मविनिग्रहः इन्द्रियार्थेषु वैराग्यम् इन्द्रियार्थेषु वैराग्यम् अनहङ्कार एव च अनहङ्कार एव च जन्म मृत्युजरा व्याधि जन्म मृत्युजरा व्याधि दुःखदोषानुदर्शनम् दुःखदोषानुदर्शनम् असक्तिरनभिष्वङ्गः असक्तिरनभिष्वङ्गः पुत्रदारगृहादिषु पुत्रदारगृहादिषु नित्यं च समचित्तत्वम् नित्यं च समचित्तत्वम् इष्टानिष्टोपपत्तिषु इष्टानिष्टोपपत्तिषु मयि चानन्ययोगेन मयि चानन्ययोगेन भक्तिरव्यभिचारिणी भक्तिरव्यभिचारिणी विविक्तदेशसेवित्वम् विविक्तदेशसेवित्वम् अरतिर्जनसंसदि अरतिर्जनसंसदि अध्यात्मज्ञाननित्यत्वम् अध्यात्मज्ञाननित्यत्वम् तत्त्वज्ञानार्थदर्शनम् तत्त्वज्ञानार्थदर्शनम् एतज्ज्ञानमिति प्रोक्तम् एतज्ज्ञानमिति प्रोक्तम् अज्ञानं यदतोऽन्यथा अज्ञानं यदतोऽन्यथा ज्ञेयं यत्तत् प्रवक्ष्यामि ज्ञेयं यत्तत् प्रवक्ष्यामि यज्ञात्वामृतमश्नुते यज्ञात्वामृतमश्नुते अनादिमत्परं ब्रह्म अनादिमत्परं ब्रह्म न सत्तन्नासदुच्यते न सत्सन्नासदुच्यते सर्वतः पाणिपादं तत् सर्वतः पाणिपादं तत् सर्वतोक्षिशिरोमुखम् सर्वतोक्षिशिरोमुखम् सर्वतः श्रुतिमल्लोके सर्वतः श्रुतिमल्लोके सर्वमावृत्य तिष्ठति सर्वमावृत्य तिष्ठति सर्वेन्द्रियगुणाभासम् सर्वेन्द्रियगुणाभासम् सर्वेन्द्रियविवर्जितम् सर्वेन्द्रियविवर्जितम् असक्तं सर्वभृच्चैव असक्तं सर्वभृश्चैव निर्गुणं गुणभोक्तृ च निर्गुणं गुणभोक्तृ च बहिरन्तश्च भूतानां बहिरन्तश्च भूतानाम् अचरं चरमेव च अचरं चरमेव च सूक्ष्मत्वात्तदविज्ञेयम् सूक्ष्मत्वात् तद्विज्ञेयम् धूरस्थं चान्तिके च तत् दूरस्थं चान्तिके च तत् अविभक्तं च भूतेषु अविभक्तं च भूतेषु विभक्तमिव च स्थितं विभक्तमिव च स्थितम् भूतभर्तृ च तज्ज्ञेयम् भूतभर्तृ च तज्ज्ञेयम् ग्रसिष्णुप्रभविष्णु च ग्रसिष्णुप्रभविष्णु च ज्योतिषामपि तज्ज्योतिः ज्योतिषामपि तज्ज्योतिः तमसः परमुच्यते तमसः परमुच्यते ज्ञानं ज्ञेयं ज्ञानगम्यं ज्ञानं ज्ञेयं ज्ञानगम्यं हृदि सर्वस्य विष्ठितम् हृदि सर्वस्य विष्ठितम् इति क्षेत्रं तथा ज्ञानम् इति क्षेत्रं तथा ज्ञानं ज्ञेयं चोक्तं समासतः ज्ञेयं चोक्तं समासतः मद्भक्त एतद्विज्ञाय मद्भक्त एतद्विज्ञाय मद्भावायोपपद्यते मद्भावायोपपद्यते
ಪ್ರಕೃತಿಂ ಪುರುಷಂ ಚೈವ प्रकृतिं पुरुषं चैव ವಿಧ್ಯನಾದಿ ಉಭಾವಪಿ विद्यनादि उभावपि ವಿಕಾರಾಂಶ್ಚ ಗುಣಾಂಶ್ಚೈವ विकारांश गुणांश्चैव ವಿದ್ಧಿ ಪ್ರಕೃತಿ ಸಂಭವಾನ್ विद्धि प्रकृतिसम्भवान् ಕಾರ್ಯಕಾರಣ ಕರ್ತೃತ್ವೇ कार्यकारणकर्तृत्वे ಹೇತು ಪ್ರಕೃತಿರುಚ್ಯತೆ हेतु प्रकृतिरुच्यते ಪುರುಷ ಸುಖ ದುಃಖಾನಾಂ पुरुषः सुखदुःखानां ಭೋಕ್ತೃತ್ವೇ ಹೇತುರುಚ್ಯತೆ भोक्तृत्वे हेतुरुच्यते ಪುರುಷ ಪ್ರಕೃತಿಸ್ಥಿಸ್ಥೋ पुरुषः प्रकृतिस्थो ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ भुङ्क्ते प्रकृतिजान् गुणान् ಕಾರಣಂ ಗುಣಸಂಗೋಸ್ಯ कारणं गुणसङ्गोऽस्य ಸದಸದ್ಯೋನಿ ಜನ್ಮಸು सदसद्योनिजन्मसु ಉಪದ್ರಷ್ಟಾನುಮಂತಾ ಚ उपद्रष्टानुमन्ता च ಭರ್ತಾ ಭೋಕ್ತಾ ಮಹೇಶ್ವರಃ भर्ता भोक्ता महेश्वरः ಪರಮಾತ್ಮೇತಿ ಚಾಪ್ಯುಕ್ತೋ परमात्मेति चाप्युक्तो ದೇಹೇಸ್ಮಿನ್ ಪುರುಷಃ ಪರಃ देहेऽस्मिन् पुरुषः परः ಯ ಏವಂ ವೇತ್ತಿ ಪುರುಷಂ य एवं वेत्ति पुरुषं ಪ್ರಕೃತಿಂ ಚ ಗುಣೈಃ ಸಹ प्रकृतिं च गुणैः सह ಸರ್ವಥಾ ವರ್ತಮಾನೋಪಿ सर्वथा वर्तमानोऽपि ನ ಸ ಭೂಯೋಭಿಜಾಯತೆ न स भूयोऽभिजायते ಧ್ಯಾನೇನಾತ್ಮನಿ ಪಶ್ಯಂತಿ ध्यानेनात्मनि पश्यन्ति ಕೇಚಿದಾತ್ಮಾನಮಾತ್ಮನಾ केचिदात्मानमात्मना ಅನ್ಯೇ ಸಾಂಖ್ಯೇನ ಯೋಗೇನ अन्ये साङ्ख्येन योगेन ಕರ್ಮಯೋಗೇನ ಚಾಪರೇ कर्मयोगेन चापरे ಅನ್ಯೇ ತ್ವೇವಮಜಾನಂತಃ अन्ये त्वेवमजानन्तः ಶ್ರುತ್ವಾನ್ಯೇಭ್ಯ ಉಪಾಸತೆ श्रुत्वानेभ्य उपासते ತೇಪಿ ಚಾತಿತರಂತ್ಯೇವ तेऽपि चातुतरन्त्येव ಮೃತ್ಯುಂ ಶ್ರುತಿಪರಾಯಣಾಃ मृत्युं श्रुतिपरायणाः ಯಾವತ್ ಸಂಜಾಯತೆ ಕಿಂಚಿತ್ यावत् सञ्जायते किञ्चित् ಸತ್ವಂ ಸ್ಥಾವರ ಜಂಗಮಂ सत्त्वं स्थावरजङ्गमम् ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ क्षेत्रक्षेत्रज्ञसंयोगात् ತದ್ವಿದ್ಧಿ ಭರತರ್ಷಭ तद्विद्धि भरतर्षभ ಸಮಂ ಸರ್ವೇಷು ಭೂತೇಷು समं सर्वेषु भूतेषु ತಿಷ್ಠಂತಂ ಪರಮೇಶ್ವರಂ तिष्ठन्तं परमेश्वरम् ವಿನಶ್ಯತ್ಸ್ವ ವಿನಶ್ಯಂತಂ विनश्यत्स्व विनश्यन्तम् ಯಃ ಪಶ್ಯತಿ ಸ ಪಶ್ಯತಿ यः पश्यति स पश्यति ಸಮಂ ಪಶ್ಯನ್ ಹಿ ಸರ್ವತ್ರ समं पश्यन् हि सर्वत्र ಸಮವಸ್ಥಿತಮೀಶ್ವರಂ समवस्थितमीश्वरम् ನ ಹಿ ನಸ್ತ್ಯಾತ್ಮನಾತ್ಮಾನಂ न हि नस्यात्मनात्मानम् ತತೋ ಯಾತಿ ಪರಾಂ ಗತಿಂ ततो याति परां गतिम् ಪ್ರಕೃತ್ಯೈವ ಚ ಕರ್ಮಾಣಿ प्रकृतैव च कर्माणि ಕ್ರಿಯಮಾಣಾನಿ ಸರ್ವಶಃ क्रियमाणानि सर्वशः ಯಃ ಪಶ್ಯತಿ ತಥಾತ್ಮಾನಂ यः पश्यति तथात्मानम् ಅಕರ್ತಾರಂ ಸ ಪಶ್ಯತಿ अकर्तारं स पश्यति ಯದಾ ಭೂತ ಪೃಥಗ್ಭಾವಂ यदा भूतपृथग्भावम् ಏಕಸ್ಥಂ ಅನುಪಶ್ಯತಿ एकस्थम् अनुपश्यति ತತ ಏವ ಚ ವಿಸ್ತಾರಂ तत एव च विस्तारम् ಬ್ರಹ್ಮ ಸಂಪದ್ಯತೆ ತದಾ ब्रह्म सम्पद्यते तदा ಅನಾದಿತ್ವಾತ್ ನಿರ್ಗುಣತ್ವಾತ್ अनादित्वात् निर्गुणत्वात् ಪರಮಾತ್ಮಾಯಮವ್ಯಯಃ परमात्मायमव्ययः ಶರೀರಸ್ಥೋಪಿ ಕೌಂತೇಯ शरीरस्थोऽपि कौन्तेय ನ ಕರೋತಿ ನ ಲಿಪ್ಯತೆ न करोति न लिप्यते ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ यथा सर्वगतं सौक्ष्यात् ಆಕಾಶಂ ನೋಪಲಿಪ್ಯತೆ आकाशं नोपलिप्यते ಸರ್ವತ್ರಾವಸ್ಥಿತೋ ದೇಹೇ सर्वत्रावस्थितो देहे ತಥಾತ್ಮಾ ನೋಪಲಿಪ್ಯತೆ तदात्मानोपलिप्यते ಯಥಾ ಪ್ರಕಾಶಯತ್ಯೇಕಃ यथा प्रकाशयत्येकः ಕೃತ್ಸ್ನಂ ಲೋಕಮಿಮಂ ರವಿಃ कृत्स्नं लोकमिमं रविः ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ क्षेत्रं क्षेत्री तथा कृत्स्नं ಪ್ರಕಾಶಯತಿ ಭಾರತ प्रकाशयति भारत ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ क्षेत्रक्षेत्रज्ञयोरेवम् ಅಂತರಂ ಜ್ಞಾನಚಕ್ಷುಷಾ अन्तरं ज्ञानचक्षुषा
ज्ञानचक्षुषा भूतप्रकृतिमोक्षञ्च भूतप्रकृतिमोक्षं च ये विदुर्यान्ति ते परम् ये विदुर्यान्ति ते परम् ॐ तत्सदिति ॐ तत्सदिति श्रीमद्भगवद्गीतासु श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे क्षेत्रक्षेत्रविभागो योगो नाम क्षेत्रक्षेत्रज्ञविभागयोगो नाम त्रयोदशोऽध्यायः त्रयोदशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ ಮಾಡಿದ ಪಾರಾಯಣ ಕೇಳಿದ ಚಿಂತನೆಯ ಯಾವುದಾದರೂ ಅಪರಾಧಗಳು ನಮ್ಮಿಂದ ನಡೆದಿದ್ದರೂ ಕೂಡ ಅದೆಲ್ಲವನ್ನೂ ಕೂಡ ಭಗವಂತ ಕ್ಷಮಾ ಮಾಡಲಿ ಅಂತ ಕೇಳಬೇಕು. ಲೋಕದಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ಅವನನ್ನು ಶಿಕ್ಷೆಗೆ ಒಳಪಡಿಸಿದಾಗ ಅವನ ನಡತೆ, ಅವನು ಕೇಳಿದ ಕ್ಷಮಾ ಆ ಗುಣದಿಂದಲೂ ಕೂಡ ಅವನಿಗೆ ಬೇಗ ಬಿಡುಗಡೆಯಾಗುವಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಭಗವಂತನ ಸಂವಿಧಾನದಲ್ಲೂ ಕೂಡ ನಾವು ಮಾಡಿದ್ದು ತಪ್ಪು ಆಗಿದ್ದರೆ ಅದನ್ನು ಕ್ಷಮಿಸು ಅಂತ ಕೇಳಿದರೆ ಆ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ. ಹಾಗಾಗಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರ ಪದ ಭ್ರಷ್ಟಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾವು ಮಾಡಿದ್ದೇ ಇವತ್ತು ಭಗವಂತನ ಪೂಜೆ, ಭಗವಂತನ ಪಾರಾಯಣ. ಹಾಗಾಗಿ ಅದನ್ನು ಭಗವಂತನಿಗೆ ಸಮರ್ಪಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಇಂತಹ ಕಾರ್ಯದಿಂದ ರಾಷ್ಟ್ರವು ಸುಖವಾಗುವಂತೆ ಯಾವ ಯಾವ ತರಹದ ಸದಾಲೋಚನೆಗಳನ್ನು ಭಕ್ತರು ಲೋಕದಲ್ಲಿ ಹೊಂದಿದ್ದಾರೆ ಅದನ್ನೆಲ್ಲ ಭಗವಂತನು ನಡೆಸಿ ಲೋಕದಲ್ಲಿ ಎಲ್ಲ ತರಹದ ಕ್ಷೇಮ, ಕಾಲಕಾಲಕ್ಕೆ ಮಳೆ, ಕಾಲಕಾಲಕ್ಕೆ ಬೆಳೆ, ಅದರಿಂದ ಎಲ್ಲ ಸತ್ಪ್ರಜೆಗಳು ಉತ್ಪತ್ತಿಯಾಗಬೇಕು ಎಂಬುದೇ ಈ ನಾವು ಮಾಡಿದ ಪಾರಾಯಣದ ಚಿಂತನೆಯ ಉದ್ದೇಶವಾಗಿದೆ. ಹಾಗಾಗಿ ಲೋಕ ಕಲ್ಯಾಣವನ್ನು ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರಾರಂಭದಲ್ಲಿ ಭಗವಂತನ ಮಂಗಳನಾಮ, ಮಧ್ಯದಲ್ಲಿ ಭಗವಂತನ ಮಂಗಳನಾಮ, ಕೊನೆಗೂ ಕೂಡ ಮಂಗಳಕರವಾದ ನಾಮದಿಂದಲೇ ಅದನ್ನು ಮುಗಿಸಬೇಕು. ಆವಾಗಲೇ ನಮ್ಮ ಜೀವನದಲ್ಲಿ ಮಂಗಳ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಮಂಗಳ ಹಾಡನ್ನು ಹಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀ